ಬೆಂಗಳೂರು ಸಹಕಾರ ಹಾಲು ಒಕ್ಕೂಟ ಮತ್ತು ಬೆಮಲ್ ಕಲ್ಯಾಣ ಟ್ರಸ್ಟ್ ವತಿಯಿಂದ ಬಡ ಮಕ್ಕಳಿಗೆ ಸ್ಕಾಲರ್ಶಿಪ್ ಹಂಚಿಕೆ ಕಾರ್ಯಕ್ರಮ ದೊಡ್ಡಬಳ್ಳಾಪುರದಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಬೆಮಲ್ ನಿರ್ದೇಶಕ ಬಿ.ಸಿ. ಆನಂದ್ ಮತ್ತು ಬೆಮಲ್ ಅಧ್ಯಕ್ಷರಾದ ರಾಜಶೇಖರ್ ಅವರು, ದೊಡ್ಡಬಳ್ಳಾಪುರ ಶಾಸಕ ಧೀರಾಜ್ ಮುನ್ರಾಜ್ ಅವರು, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಡಾಕ್ಟರ್ ಸುಧಾಕರ್ ಅವರು ಭಾಗವಹಿಸಿದರು. ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಹಂಚುವ ಮೂಲಕ ಈ ಬೆಂಗಳೂರು ಸಹಕಾರ ಹಾಲು ಒಕ್ಕೂಟ ಬಡ ಮಕ್ಕಳಿಗೆ ಸ್ಕಾಲರ್ಶಿಪ್ಪನ್ನು ಹಂಚಿತು. ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯರು ಭಾಗವಹಿಸಿದರು. ಸುಮಾರು ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿಂದ 500 ಜನ ವಿದ್ಯಾರ್ಥಿಗಳು 10th ಮತ್ತು PUC ಮತ್ತು ಡಿಗ್ರಿ ಮತ್ತು ಹೈಯರ್ ಎಜುಕೇಷನ್ ಓದೋ ವಿದ್ಯಾರ್ಥಿಗಳು ಭಾಗವಹಿಸಿದರು. ಇದಕ್ಕೆ ಸಂಬಂಧಪಟ್ಟ ವಿಡಿಯೋ ಸಂಪೂರ್ಣ ಐತೆ, ನೋಡ್ರಿ. ಈ ವಿಡಿಯೋ ಏನೋ ನಿಮ್ಗೆ ಇಷ್ಟ ಆದರೆ, ರೈತರ ಮಕ್ಕಳು ಕಾರ್ಯಕ್ರಮ ಭಾಗವಹಿಸಿರ್ತಕ್ಕಂಥದ್ದು, ಈ ರೈತರ ಮಕ್ಕಳು ಭಾಗವಹಿಸಿರ್ತ ಕಾರ್ಯಕ್ರಮ ನಿಮ್ಗೆ ಇಷ್ಟ ಇದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ 4 ಜನಕ್ಕೆ. ಅಧ್ಯಕ್ಷರಾದಂಥ ಬೆಂಗಳೂರು ಹಾಲು ಒಕ್ಕೂಟದ ಅಧ್ಯಕ್ಷರಾದಂಥ ರಾಜ್ಕುಮಾರ್ ಅವರು ಆಗಮಿಸಿದ್ದಾರೆ. ಅವರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಿಮ್ಮೆಲ್ಲರ ಮಾರ್ಗದರ್ಶಕರು, ಹಿರಿಯರು, ಇವತ್ತೇನಾದರೂ ದೊಡ್ಡಬಳ್ಳಾಪುರ ಶಿಬಿರಕ್ಕೆ, ದೊಡ್ಡಬಳ್ಳಾಪುರ ತಾಲೂಕಿಗೆ ಅತಿ ಹೆಚ್ಚಿನ ಒಂದು ಅನುದಾನ, ಒಂದು ಹೆಚ್ಚಿನ ಕೊಡುಗೆಯನ್ನು ತರೋದಕ್ಕೆ ಪ್ರಮುಖವಾದ ಕಾರಣರಾದಂಥವರು, ಒಕ್ಕೂಟದಲ್ಲಿ ನನ್ನ ಮಾರ್ಗದರ್ಶಕರು. ಎಂಥದೇ ಕಷ್ಟದ ಪರಿಸ್ಥಿತಿ ಇದ್ರೂ ಸಹ ಇಲ್ಲೊಂದು ಘಟಕ ಸ್ಥಾಪನೆ ಮಾಡಬೇಕು. ದೊಡ್ಡಬಳ್ಳಾಪುರದಲ್ಲೂ ಸಹ ನಮ್ಮ ಬೆಂಗಳೂರು ಹಾಲು ಒಕ್ಕೂಟದ ಘಟಕ ಸ್ಥಾಪನೆಯಾಗಿ ನಮ್ಗೆಲ್ಲರಿಗೂ ಒಂದು ಒಳ್ಳೆಯ ಹೆಸರು ಬರಬೇಕು. ಅಲ್ಲಿ ಒಳ್ಳೆಯ ರೈತರವರ ಹಿಂದೆ ದೇವನಹಳ್ಳಿ, ದೊಡ್ಡಬಳ್ಳಾಪುರ, ಬೆಂಗಳೂರು ಹಾಲು ಒಕ್ಕೂಟನ ಕಾಪಾಡಿರ್ತಕ್ಕಂಥ ಕ್ಷೇತ್ರ ಅವು. ಅದಕ್ಕೆ ನನ್ನ ಕಾಲದಲ್ಲಿ ಏನಾದ್ರು ಒಂದು ಕೊಡುಗೆ ಆಗಲೇಬೇಕು ಅಂತೇಳಿ ಪಣ ತೊಟ್ಟು ನಮಗೆ ಬೆನ್ನೆಲುಬಾಗಿ ನಿಂತು ನಮ್ಗೆ ಆಶೀರ್ವಾದ ಮಾಡಿ ಇವತ್ತು ಈ ತಾಲೂಕಲ್ಲಿ ಏನಾದರೂ ಒಂದು 16 ಎಕರೆ ಜಮೀನು ತಗೊಳೋದಕ್ಕೆ ಪ್ರಮುಖ ಕಾರಣರಾದಂಥವ್ರು ನಮ್ಮ ಮಾಜಿ ಅಧ್ಯಕ್ಷರಾದಂಥ ನರಸಿಂಹಮೂರ್ತಿ ಅಣ್ಣವರು. ಅವರಿಗೆ ತಾಲೂಕಿನ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ನಿಮ್ಮೆಲ್ಲರ ಮಾರ್ಗದರ್ಶಕರು, ದೊಡ್ಡಬಳ್ಳಾಪುರ ತಾಲೂಕು ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಚುಂಚೇಗೌಡರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಈ ಒಂದು ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಿಮ್ಮೆಲ್ಲರ ಮಾರ್ಗದರ್ಶಕರು, ಮಾಜಿ ಜಿಲ್ಲಾ ಪಂಚಾಯಿತಿಯ ಸದಸ್ಯರಾದಂಥ ನರಸಿಂಹಣ್ಣವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಈ ಒಂದು ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. TAPM's ಅಧ್ಯಕ್ಷರು, ನನ್ನ ಆತ್ಮೀಯ ಸ್ನೇಹಿತರು, ವಕೀಲರಾದಂಥ ಅಂಜನೇಗೌಡರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಈ ಒಂದು ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಆತ್ಮೀಯ ಸ್ನೇಹಿತರು, TAPMCಯ ಮಾಜಿ ಅಧ್ಯಕ್ಷರು, ಈ ತಾಲೂಕಿನ ಚಿರಪರಿಚಿತ ಯುವ ರಾಜಕಾರಣಿಯಾದಂಥ ಸಿದ್ದರಾಮಯ್ಯನವರು ಆಗಮಿಸಿದ್ದಾರೆ. ಅವರಿಗೂ ಸಹ ಈ ಒಂದು ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. TAPM's ಅಧ್ಯಕ್ಷರು, ನನ್ನ ಆತ್ಮೀಯ ಸ್ನೇಹಿತರಾದಂಥ ವೆಂಕಟೇಶ್ವರನವರು ಆಗಮಿಸಿದ್ದಾರೆ. ಅವರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಕೃಷ್ಣ ರಾಮಂಜನಪ್ಪ ಸಾಹೇಬರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಈ ಒಂದು ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮೆಲ್ಲರಿಗೂ ಚಿರಪರಿಚಿತರು ನಮ್ಮ ಗೋಪನಹಳ್ಳಿ ಮುನಿಯಪ್ಪನವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಈ ಒಂದು ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶಾಸಕರು, ಯುವಕರ ಕಣ್ಮಣಿ, ಈ ತಾಲೂಕಿನ ಜನಮೆಚ್ಚಿದ ಶಾಸಕರಾದ ಧೀರಾಜ್ ಮುನ್ರಾಜ್ ಅವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಬಹುಶಃ ಅವರು ಬೇರೆ ಬರಬೇಕಾಯ್ತು. ಅವ್ರ ಮನೆಯಲ್ಲೇ ಒಂದು ಕಾರ್ಯಕ್ರಮ ಇರೋದಕ್ಕೆ ಅರ್ಧ ಮುಕ್ಕಾಲು ಗಂಟೆ ನಾವು ಸ್ಟಾರ್ಟ್ ಮಾಡೋದಕ್ಕೂ ತಡ ಆಯಿತು. ಆದರೂ ಸಹ ಈ ಕಾರ್ಯಕ್ರಮದಲ್ಲಿ ಬಂದು ನಾನು ಭಾಗವಹಿಸ್ತೀನಿ, ಮಕ್ಕಳಿಗೆ ಹಿತನುಡಿಗಳನ್ನು ಹೇಳ್ತೀನಿ ಅಂತೇಳಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಿಮ್ಮೆಲ್ಲರ ಜನಪ್ರಿಯ ಶಾಸಕರಾದ ಧೀರಾಜ್ ಮುನ್ರಾಜ್ ಅವರಿಗೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ.
PID ಬ್ಯಾಂಕ್ನ ಅಧ್ಯಕ್ಷರು ಮಾರ್ಗದರ್ಶಕರು ಅಂತ ಟಿ.ವಿ. ಲಕ್ಷ್ಮೀನಾರಾಯಣ ಸರ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಈ ಒಂದು ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ತಾಲೂಕಿನ ಹಿರಿಯ ಮುಖಂಡರು, PID ಬ್ಯಾಂಕ್ನ ಮಾಜಿ ಅಧ್ಯಕ್ಷರು, ಮಾರ್ಗದರ್ಶಕರು ಅಂತ BC ನಾರಾಯಣಸ್ವಾಮಿ ಅವರು ಆಗಮಿಸಿದ್ದಾರೆ. ಅವರು ಸಹ ಈ ಒಂದು ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಿರಿಯರು ಈ ತಾಲೂಕಿನ ಅನೇಕ ಕ್ಷೇತ್ರಗಳಲ್ಲಿ ಸೇವೆ ಮಾಡಿದಂತ ನಮ್ಮ ಪ್ರಕಾಶನವರು, ಅವ್ರು ಯಾವಾಗ ನಾನು ಹಿಂದುಳಿದಿದ್ದೀನಿ ಎಲ್ಲದರಿಗೂ ಮುಂದೆ ಇರ್ತಾರೆ. ಅವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಬೆಂಗಳೂರು ಹಾಲು ಒಕ್ಕೂಟದ ಮಾಜಿ ನಿರ್ದೇಶಕರು, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಮಾರ್ಗದರ್ಶಕರು ಅಂತ ಮುನ್ರಾಮೇಗೌಡರು ಆಗಮಿಸಿದ್ದಾರೆ. ಅವರು ಸಹ ಈ ಒಂದು ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಬಹುಮುಖ್ಯವಾಗಿ ಇಲ್ಲಿ ಆಗಮಿಸಿರ್ತಕ್ಕಂಥ ಈ ದೇಶದ, ಈ ಮಣ್ಣಿನ ಮುಂದಿನ ಬೆನ್ನೆಲುಬುಗಳು, ಮುಂದಿನ ಆಶಾಕಿರಣಗಳಾದಂಥ ಎಲ್ಲ ವಿದ್ಯಾರ್ಥಿನಿಯರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಹಾಗೂ ಎಲ್ಲ ನಮ್ಮ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರುಗಳು, ಕಾರ್ಯದರ್ಶಿಗಳು, ನಿರ್ದೇಶಕರು, ಹಾಲು ಉತ್ಪಾದಕ ಬಂಧುಗಳು, ಇಲ್ಲಿ ನೆಲೆಸಿರ್ತಕ್ಕಂಥ ಎಲ್ಲ ನನ್ನ ತಾಯಂದರು ಹಾಗೂ ಎಲ್ಲ ನನ್ನ ಶಿಬಿರ ಕಚೇರಿ ಮತ್ತು ಶೀತಲ ಕೇಂದ್ರದ ಅಧಿಕಾರಿ ವರ್ಗದವರು ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ನಡೆಸಲಿಕ್ಕೆ ಸಹಾಯವನ್ನು ಮಾಡಿದಂಥವ್ರು ಎಲ್ಲರಿಗೂ ಸಹ ಈ ಒಂದು ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ, ಇವತ್ತು ಈ ಒಂದು ಪ್ರತಿಭಾ ಪುರಸ್ಕಾರವನ್ನು ಕಾರ್ಯಕ್ರಮವನ್ನ ಬೆಂಗಳೂರು ಹಾಲು ಒಕ್ಕೂಟ ಹಮ್ಮಿಕೊಂಡಿರುವ ಉದ್ದೇಶ ಏನು ಅಂದ್ರೆ, ನಮ್ಮ ಹುಡುಗರನ್ನ, ಯಾರು ಒಳ್ಳೆ ಪರ್ಸೆಂಟೇಜ್ ತೆಗೆದಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಒಂದ್ ದಿವಸ ಕರೆದು ನಾವು ಹಾಲು ಉತ್ಪಾದಕರ ಮಕ್ಕಳಿಗೂ ಇಲ್ಲಿ ಒಂದು ಪ್ರೋತ್ಸಾಹ ಕೊಟ್ರೆ, ಮುಂದಿನ ಸಾರಿ ಅವ್ರನ್ನ ನೋಡಿ ಹಿಂದೆ ಇರೋರು ಇನ್ನೊಂದು 10 ಜನ ಉತ್ತಮವಾದಂತ ಅಂಕಗಳನ್ನು ಗಳಿಸ್ತಾರೆ. ಆ ಮಕ್ಕಳು ಯಾವ ದಾರಿಯಲ್ಲಿ ನಡಿಬೇಕು ಅನ್ನೋದಕ್ಕೆ ಅನೇಕ ನಾವು ಯಾವ ಮಾರ್ಗದಲ್ಲಿ ನಡಿಬೇಕು ಅನ್ನೋದಕ್ಕೆ ಅನೇಕ ಹಿರಿಯರು, ಯಾಕಂದ್ರೆ ಎಲ್ಲರೂ ಇವತ್ತೇನು ವೇದಿಕೆ ಮೇಲೆ ಕೂತವ್ರೆ ಅವ್ರೆಲ್ಲರೂ ಸಹ ಅಲ್ಲಿ ಕೂತಿದ್ದವ್ರೆ. ಯಾರು ಮೂಲತಃ ವೇದಿಕೆ ಮೇಲೆ ಇದ್ದಂತ ದೊಡ್ಡ ಶ್ರೀಮಂತರ ಮಕ್ಕಳಾಗ್ಲಿ, ಇಲ್ಲ ಒಬ್ಬ IAS IPS ಅಧಿಕಾರಿಗಳ ಮಕ್ಕಳಾಗ್ಲಿ ಅಲ್ಲ, ಎಲ್ಲರೂ ಒಬ್ಬ ರೈತರ ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳು, ನಮ್ಗೆ ನಿಮ್ಗಿಂತ ಎಲ್ಲರಿಗಿಂತ ಇನ್ನು ಕೆಳಮಟ್ಟದಿಂದ ಬಂದಿರ್ತಕ್ಕಂಥವ್ರು ಇವತ್ತು ವೇದಿಕೆ ಮೇಲೆ ಕುತ್ಕೊಳ್ಳೋ ಮಟ್ಟಕ್ಕೆ ಬಂದಿದ್ದೀವಿ ಅಂದ್ರೆ, ಆ ಬಂದಿರ್ತಕ್ಕಂಥ ಮುಖಂಡರುಗಳ ಅನುಭವ ನಮ್ಮ ಮಕ್ಕಳು ಕಿವಿಗೆ ಬೀಳಲಿ, ನಮ್ಮ ಮಕ್ಕಳು ಆ ದಾರಿಯಲ್ಲಿ ನಡೀಲಿ. ಆದ್ರಿಂದ ನಾವು ರೈತರ ಮಕ್ಕಳನ್ನ ಸರಿಯಾದ ದಾರಿ ನಾವು ತಗೊಂಡೋಗ್ಬಿಟ್ರೆ ಈ ದೇಶನ, ಈ ನಮ್ಮ ಧರ್ಮವನ್ನ ಬಂದೋಬಸ್ತ ಕಟ್ಟಿ ಅವ್ರ ಮುಂದೆ ನಡೆಸ್ಕೊಂಡು ಹೋಗ್ತಾರೆ ಅಂತ ಹೇಳಿ ಈ ಒಂದು ಕಾರ್ಯಕ್ರಮಗಳನ್ನ ಬೆಂಗಳೂರು ಹಾಲು ಉತ್ಪಾದಕರ ಒಕ್ಕೂಟದಿಂದ ಅನೇಕ ಹಿರಿಯರು, ಹಿಂದೆ ಇದ್ದಂತ ಎಲ್ಲ ನಿರ್ದೇಶಕರು ಇರ್ಬೋದು, ಎಲ್ಲರೂ ಸಹ ಈ ಕಾರ್ಯಕ್ರಮಗಳನ್ನ ನಡೆಸ್ಕೊಂತ ಬಂದಿದ್ದೀವಿ. ಇವತ್ತು ಅಷ್ಟೇ ಎಲ್ಲ ನಮ್ಮ ಮಕ್ಕಳಿಗೆ ಕಿವಿ ಮಾತು ಹೇಳೋದೇನು ಅಂದ್ರೆ, ನಾವು ಆಸರೆ ಆಗಿರ್ಬೇಕಾಗಿರೋದು ತಂದೆ ತಾಯಿಗೆ ಅವ್ರು ಇನ್ನೇನು ಖುಷಿತಾರೆ ಅನ್ನೋವಾಗ ಕಷ್ಟಕ್ಕೆ ಸಿಗ್ತಾವ್ರೆ ಅಂದಾಗ ನಾನು ಇದ್ದೀನಿ ಬಿಡಪ್ಪ, ನಾನು ಇದ್ದೀನಿ ಬಿಡಮ್ಮ ಅಂತ ಹೇಳಿ ಎಲ್ಲರೂ ಕೂಡ ಅಂತ ಒಂದು ಪರಿಸ್ಥಿತಿಗೆ ಮಕ್ಕಳು ನಿಲ್ಬೇಕು. ಇವತ್ತು ಎಲ್ಲರೂ ತಂದೆ ತಾಯಿಗಳು ಹಸು ಕಟ್ಕೊಂಡಿರ್ಬೋದು, ತೋಟ ಮಾಡಿರ್ಬೋದು,
ಫ್ಯಾಕ್ಟ್ರಿ ಕೆಲಸಕ್ಕೆ ಹೋಗಿರ್ಬೋದು. ಎಲ್ಲರ ಶ್ರಮ ಹಾಕೋದು ಏನಕ್ಕೆ ಅಂದ್ರೆ ನನ್ನ ಮಕ್ಕಳು ಓದಿಸ್ಬೇಕಪ್ಪ ಅಷ್ಟೇ. ಜಮೀನ್ ತಗೋಬೇಕು ಅಂತ ಯಾರು ವ್ಯವಸಾಯ ಮಾಡೋದಾಗ್ಲಿ ದುಡಿಯೋದಾಗ್ಲಿ ಮಾಡ್ತಾ ಇಲ್ಲ. ನನ್ನ ಮಕ್ಕಳು ಒಳ್ಳೆ ಸ್ಕೂಲಾಗ ಓದಿಸ್ಬೇಕು, ಎಲ್ಲರ ತರ ನನ್ನ ಮಕ್ಕಳು ಬಟ್ಟೆ ಹಾಕ್ಬೇಕು, ಎಲ್ಲರ ತರ ನನ್ನ ಮಕ್ಕಳು ಸ್ಟ್ಯಾಂಡರ್ಡ್ ಹೋಗಿ ಚೆನ್ನಾಗಿ ಓದಿ ಒಳ್ಳೆ ಆಫೀಸರ್ಸ್ ಆಗ್ಬೇಕು ಅಂತೇಳಿ ಅನೇಕ ಕನಸುಗಳನ್ನು ಹೊತ್ತು ಇವತ್ತು ಹಳ್ಳಿಗಾಡಿನ ಪ್ರದೇಶದಲ್ಲಿ, ಅದು ಬಹುಮುಖ್ಯವಾಗಿ ನಮ್ಮ ರೈತರು, ಆ ತಂದೆ ತಾಯಿಗಳು ಅವರ ಶ್ರಮನೆಲ್ಲ ಅವರ ಆಯಸ್ಸನ್ನೆಲ್ಲ ಆ ಮಕ್ಕಳು ಮುಡುಪಾಗಿಟ್ಟು ಇವತ್ತು ನಾವು ಶಾಲೆಗಳು ಕಳಿಸ್ತೀವಿ. ಅದರಲ್ಲಿ ಬಹುತೇಕ ಜನ ಆ ತಂದೆ ತಾಯಿ ಕಣ್ಣೀರನ್ನ ಬರ್ಸಂತ ಮಕ್ಕಳು ಇವತ್ತು ಸಮಾಜದಲ್ಲಿ ನಾವು ನೋಡ್ತಾ ಇದ್ದೀವಿ. ಯಾಕಂದ್ರೆ ಈ ಒಂದು ಕಾಲ ಏನಾಗಿದೆ ಅಂದ್ರೆ, ನೀವು ಉದಾಹರಣೆ ಇಲ್ಲಿ ನಮ್ಮ ಪಕ್ಕದ ಗ್ರಾಮ ಒಂದು ಗುಡದಳ್ಳಿ ಒಳಗಡೆ 3 ತಿಂಗಳಿಂದ 9 ಜನ ಲವ್ ಮ್ಯಾರೇಜ್. ನಮ್ಮ ಸುಖ ಸಂತೋಷನೆಲ್ಲ ಬದಿಗೊಟ್ಟಿದ್ದೀವಿ. ನಾವು ಒಳ್ಳೆ ಬಟ್ಟೆ ಹಾಕಕ್ ಬಿಟ್ಟಿದ್ದೀವಿ, ತಂದೆ ತಾಯಿ ಒಳ್ಳೆ ಒಡವೆ ಮಾಡ್ಸಕ್ ಬಿಟ್ಟಿದ್ದೀವಿ. ಮಕ್ಕಳ ಮದುವೆ ಒಳ್ಳೇದಾಗ್ಲಿ, ಅವ್ಳು ಓದೋದಕ್ಕೆ ಒಳ್ಳೇದಾಗ್ಲಿ, ನನ್ನ ಮಗನ ಒಳ್ಳೆ ಕೆಲಸ ಸೇರೋದಕ್ಕೆ ಏನಾದ್ರು ಅನುಕೂಲ ಆಗ್ಲಿ, ಎಲ್ಲ ನಿಮ್ಗೆ ಅದು ಅನುಭವ ಆಗೋದು ಯಾವತ್ತು ಅಂದ್ರೆ, ನಿಮ್ಗೆ 2 ಮಕ್ಕಳಾಗಿ ಅವ್ರು 5ನೇ ಕ್ಲಾಸು 6ನೇ ಕ್ಲಾಸು ಓದಕ್ ಬಂದು SLC ಓದಕ್ ಬಂದು ಅವತ್ತು ನಿಮ್ಗೆ ಅನುಭವ ಆಗಿರ್ತದೆ. ಅಷ್ಟೊತ್ತು ನಿಮ್ಮ ಅಪ್ಪ ನಿಮ್ಮಮ್ಮ ಇರಲ್ಲ, ಫೋಟೋದಲ್ಲಿ ಇರ್ತಾರೆ. ಅದರಿಂದ ಪ್ರತಿಯೊಬ್ಬ ಗಂಡು ಮಕ್ಳಿಗೂ ಅಷ್ಟೇನೆ ಹೆಣ್ಮಕ್ಳಿಗೂ ಅಷ್ಟೇನೆ, ನೀವ್ಯಾರು 100ಕ್ಕೆ 100 ತೆಗಿಯೋ ಅವಶ್ಯಕತೆನೇ ಇಲ್ಲ. ನೀವು ನಿಮ್ ಶಕ್ತಿ ಮೀರಿ ಹೋದ್ರಿ, ನಿಮ್ ಕೈಲಾದಷ್ಟು ಮಟ್ಟಿಗೆ ಹೋದ್ರಿ, ನಿಮ್ಮಪ್ಪ ನಿಮ್ಮಮ್ಮ 100ಕ್ಕೆ 100 ಗೌರವ ಕೊಡಂಗೆ ನಡ್ಕೊಂಡ್ರೆ ಸಾಕು. ನೀವು ಇವತ್ತು ಅನೇಕ ಜನ ಗಂಡು ಮಕ್ಕಳು ಅಷ್ಟೇ, ಅವ್ರು ಯಾರಂದ್ರೆ ಎಲ್ಲರೂ ದಾರಿ ತಪ್ಪಿರೋದು SLC ಇಂದ PUC. ಯಾಕೆ ನಾವು SLC ಹುಡುಗರಿಗೆ PUC ಹುಡುಗರಿಗೆ ಹೆಚ್ಚಿನ ಆದ್ಯತೆ ಕೊಡ್ತೀವಿ ಅಂದ್ರೆ, 25 ವರ್ಷದಲ್ಲಿ ನೀವು 15 ವರ್ಷ ಆರಾಮ ಕಳೆದಿರ್ತೀರಾ. 10 ವರ್ಷ ನೀವು ನಿಮ್ಮಪ್ಪ ನಿಮ್ಮಮ್ಮಗೋಸ್ಕರ, ನಿಮ್ಮ ಮನೆಗೋಸ್ಕರ, ನಿನ್ನ ಹಿಂದೆ ಇರ್ತಕ್ಕಂಥ ಅಣ್ತಮ್ಮಂದ್ರಿಗೋಸ್ಕರ, ನಿಮ್ಮ ಕುಟುಂಬದ ಗೌರವಕ್ಕೋಸ್ಕರ ನೀವು 10 ವರ್ಷ ಶ್ರಮ ಪಟ್ಟು ಓದಿದ್ರೆ 75 ವರ್ಷ ನಿಮ್ ಜೀವನ ಕಾಲ್ ಮೇಲೆ ಕಾಲ ಹಾಕೊಂಡು ಕಾರ ಓಡಾಡ್ತಾ ಇರ್ತೀರಾ. ಆ 10 ವರ್ಷದಲ್ಲಿ ನೀವು ಬೆಳೆದಿದ್ದೀರಾ ಅಂದ್ರೆ 75 ವರ್ಷ ಒಂದು ಗಾರ್ಮೆಂಟ್ ಟಾಯ್ಲೆಟ್ ತೊಳಿತಾ ಇರ್ತೀರಾ, ಕಸ ತಳ್ತಾ ಇರ್ತೀರಾ. ಬರೀ ಇವತ್ತು ತೋರಿಸ್ತೀನಿ ನಾನು, ಲವ್ ಮ್ಯಾರೇಜ್ ಆಗಿರತಕ್ಕಂಥವ್ರು ಬಹುತೇಕ 90 ಜನ 100ಕ್ಕೆ 90 ಜನ ಇವತ್ತು ಜೀವನ ಮಾಡ್ತಾ ಇರೋದು ಗಾರ್ಮೆಂಟ್ಸ್ ಅಲ್ಲಿ. ನಿಮ್ ಜೀವನ ನೀವು ಹಾಳು ಮಾಡಿಕೊಂಡಿದ್ದಲ್ದೆ ಎಲ್ಲ ತಂದೆ ತಾಯಿಗಳ ಶೋಕಿಯನ್ನ ಮರೆತು ಮಜಾ ಮಾಡೋದನ್ನ ಮತ್ತೆ. ಯಾಕಂದ್ರೆ ನಾವೇನು ಮಜಾ ಮಾಡಕ್ಕಾಗಲ್ವಾ? ಮಕ್ಳು ಪಾಡ್ ಮಕ್ಳು ಏನೋ ಹಾಕೊಂಡು ನಾನು ಅನಾಥಾಶ್ರಮ ಸೇರ್ಬಿಟ್ಟು ನಾನು ನನ್ನ ಟೂರ್ ಹೊಡಿಯಕ್ಕಾಗಲ್ವಾ? ನಿಮ್ಗೋಸ್ಕರ ಎಲ್ಲಾನು ತ್ಯಾಗ ಮಾಡಿ ನಿಮ್ಮನ್ನ ಕಾಲೇಜ್ ಮಕ್ಕಳು ಹತ್ತಿಸ್ತೀವಿ. ಎಲ್ರು ಅಂತಲ್ಲ ನಾನು ಹೇಳೋದು 100 ಜನದಲ್ಲಿ 9 ಜನ 10 ಜನ ಇವತ್ತು ಆ ಲೈನ್ ಓದ್ತಾ ಇದ್ದೀರಾ. ನಾವು ನಿಮ್ಮನ್ನ ಕಾಲೇಜ್ ಮೆಟ್ಲು ಹತ್ತಿಸಿದ್ರೆ ನೀವು ನಮ್ಮನ್ನ ಸ್ಟೇಷನ್ ಮೆಟ್ಲು ಕರೀತೀರಾ. ಅಲ್ಲಿ ನಾವು ಅವ್ರ ಅಪ್ಪ ಅವ್ರ ಅಮ್ಮ ಪ್ರೀತಿಯಿಂದ ಸಾಕಿರ್ತಾರೆ, 2 ನಿಮಿಷ ಅವ್ರ ಹತ್ರ ಮಾತಾಡಿ ಹೋಗ್ತಾರೆ ಅಂದ್ರೆ ಅವನ್ ಕೇಳಿಗೆ ಉತ್ತರ ಹೇಳ್ತಾರೆ. ಅವ್ನ ಎನ್ನೆಲ್ ಮನೆ ಒಂದು ಕಳ್ತಂದು ಫೋನ್ ಇಟ್ಕೊಂಡಿರ್ತಾನೆ, ಯಾರ ಇಂಥವ್ರು ದೊಡ್ಡವ್ರ ಮನೆ ಮುಂದೆ ನಿಂತ್ಕೊಂಡು ಫೋಟೋ ತೆಗ್ಸಿರ್ತಾನೆ, ದೊಡ್ಡವ್ರ ಗಾಡಿ ಮುಂದೆ ನಿಂತ್ಕೊಂಡು ಒಂದು ಫೋಟೋ ತೆಗ್ಸಿರ್ತಾನೆ, ಅದನ್ನ ನಿಮ್ಗೆ ವಾಟ್ಸಪ್ ಅಲ್ಲಿ ಕಳಿಸ್ತಾನೆ. ಅದನ್ನ ನೋಡಿ ನೀವು ಲೈಕ್ ಕೊಡ್ತೀರಾ ಅಂದ್ರೆ ನಿಮ್ಮ ಅಪ್ಪನ ಅರ್ಧೋಗಿರೋ ಬರಿ ನಿಂತ್ಕೊಂಡಿರೋದು, ನಿಮ್ಮ ಅಪ್ಪನ ಕಿತ್ತೋಗಿರೋ ಚಪ್ಪಲಿ ಹಾಕೊಂಡಿರೋದು, ನಿಮ್ಮ ಅಮ್ಮನ ಅರ್ಧೋಗಿರೋ ಸೀರೆ ಉಟ್ಕೊಂಡು ನಿಮ್ಗೆಲ್ಲ ಸಾಕಿ ಸಲವಿರೋ ಜ್ಞಾಪ ಬರಲ್ವಾ ನಿಮ್ಗೆ? ಆದ್ರಿಂದ ದಯವಿಟ್ಟು ನಮ್ಮ ವಿದ್ಯಾರ್ಥಿನಿಯರಿಗೆ ನಾನು ಹೇಳೋದು, ಯಾಕಂದ್ರೆ ನಾನು ಹಾಲು ಉತ್ಪಾದಕರಿಗೆ ಯಾವಾಗ ಹೇಳ್ತಾ ಇರ್ತೀನಿ, ನಾವು ರೈತರು ಯಾವತ್ತೂ ಮೋಸ ಮಾಡಲ್ಲ, ನಾವು ಒಳ್ಳೆ ದಾರಿ ನಡೀತೀವಿ, ಅದೆಲ್ಲ ಓಕೆ. ನಮ್ಮ ಮಕ್ಕಳು ನಮ್ಮ ಪೇರೆಂಟ್ ಕಷ್ಟ ಕೊಡಬಾರ್ದು. ಇದ್ರಲ್ಲಿ ನಿಮ್ಗೆ ಯಾರಿಗಾದ್ರೂ ಬೇಜಾರಾದ್ರೂ ಪರವಾಗಿಲ್ಲ, ತಪ್ಪು ತಿಳ್ಕೊಂಡ್ರು ಪರವಾಗಿಲ್ಲ. ಯಾಕಂದ್ರೆ ಇದೆಲ್ಲ ಜೀವನದಲ್ಲಿ ನಾವು ನೋಡ್ಕೊಂಡ್ ಬಂದಿರೋದು, ನಾವು ನಡೀತಾ ಇರೋ ದಾರಿ ಒಳಗಡೆ ಇವತ್ತು ನೋಡ್ತಾ ಇದ್ದೀವಿ. ಅದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಸಹ ನಿಮ್ಮಿಂದ ಆದ್ರೆ ಒಬ್ಬ ಮಕ್ಕಳನ್ನ 2 3 ಫ್ರೆಂಡ್ಸ್ ಸರ್ ಮಾಡ್ರಿ. ನೀವು ತಂದೆ ತಾಯಿ ಗೌರವ ತರಕ್ ಆಗದಿದ್ದಂತ ಮಕ್ಕಳು ನೀವು ಬದುಕಿದ್ರೆಷ್ಟು ಹೋದ್ರೆ ಎಷ್ಟು. ನಿಮ್ಮನ್ನ ಬೆಳೆಸಿ 25 ವರ್ಷ ನಿಮ್ಗೆ ಒಳ್ಳೆ ಜೀವನ ಕೊಟ್ಟಿದ್ದೀವಿ ಅಂದ್ರೆ, ನಮ್ಗಿನ್ನ 50 ವರ್ಷ ನೀವು ಒಂದು ಒಳ್ಳೆ ಆಶ್ರಯ ಆಗಿ ಒಂದು ಊರುಗೋಲಾಗಿ ಇರ್ತಕ್ಕಂಥ ಮಕ್ಕಳಾಗ್ರಿ.
ಇವತ್ತು ನೀವು ನಿಮ್ಮ ತಂದೆ ತಾಯಿ ಕಣ್ಣಲ್ಲಿ ನೀರು ತರಿಸಿದ್ರೆ ಮುಂದಿನ ದಿನಗಳಲ್ಲಿ 50 ವರ್ಷ ನೀವು ಸಮಾಜದಲ್ಲಿ ಕೆಟ್ಟವರಾಗಿ ಬದುಕ್ತೀರಾ. ಆ ಗಂಡ ನಿಮ್ಗೆ ಬೆಲೆ ಕೊಡಲ್ಲ. ನೀವ್ಯಾರೋ ಹುಡುಗರು ಗೊತ್ತಿದ್ದೋ ಗೊತ್ತಿಲ್ಲದೇನೋ ದಾರಿ ತಪ್ಪಿದ್ದೀರಾ ಅಂದ್ರೆ 50 ವರ್ಷ ನೀವು ಸೆಕ್ಯೂರಿಟಿ ಕೆಲಸ ಮಾಡ್ಕೊಂಡಿರ್ಬೇಕಾಗ್ತದೆ. ಆದ್ರಿಂದ ಏನ್ ನಮ್ಮ ವಿದ್ಯಾರ್ಥಿಗಳು ಇವತ್ತು ಪ್ರತಿಭಾ ಪುರಸ್ಕಾರವನ್ನ ಪಡ್ಕೊಳ್ಳೋದ್ರ ಜೊತೆ ಒಂದು ಒಳ್ಳೆ ಮಾತನ್ನ ನೀವು ಜ್ಞಾಪಕ ಇಟ್ಕೊಂಡು ನಾನು ಜೀವನದಲ್ಲಿ ಎಂದಾನ ಒಂದು ಸಲ ನಾನು ವೇದಿಕೆ ಮೇಲೆ ಕುತ್ಕೊಂತೀನಿ, ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗ್ತೀನಿ, ತಾಲೂಕ್ ಪಂಚಾಯತಿ ಮೆಂಬರ್ ಆಗ್ತೀನಿ, ಸೊಸೈಟಿ ಅಧ್ಯಕ್ಷನಾಗ್ತೀನಿ, ಇಲ್ಲ ನಾನು ತಹಶೀಲ್ದಾರ್ ಆಗ್ತೀನಿ, ಇನ್ಸ್ಪೆಕ್ಟರ್ ಆಗ್ತೀನಿ, ಏನೇನೋ ಒಂದು ನೀವೇನು ಅನ್ಕೊಂತೀರೋ ಅದಾಗ್ತೀರಾ. ನಿಮ್ಮಲ್ಲಿ ಛಲ ಐತೆ. ರೈತರ ಮಕ್ಕಳು ನಾವು ಏನ್ ಬೇಕಾದ್ರೂ ಸಾಧನೆ ಮಾಡ್ತೀವಿ. ಸೈನಿಕರು ಬಿಟ್ರೆ ಈ ದೇಶದ ತಡೆದ ನಿಲ್ಲಿಸೋ ತಾಕತ್ತಿರೋದು ರೈತರಿಗೆ, ರೈತರ ಮಕ್ಕಳಿಗೆ. ಆದ್ರಿಂದ ದಯವಿಟ್ಟು ಎಲ್ಲಿವರೆಗೂ ನಾವು ರೈತರು ಪ್ರಾಮಾಣಿಕರು, ನಾವು ಮೋಸ ಮಾಡಲ್ಲ, ಪ್ರಾಮಾಣಿಕವಾಗಿ ಇರ್ತೀವಿ ಅಂತ ನಾವು ಕಷ್ಟಪಟ್ಟು ದುಡಿತಾ ಇದ್ದೀವಿ. ಆ ರೈತರ ಕುಟುಂಬಕ್ಕೆ ಎಲ್ಲಿ ತಲೆ ತಗ್ಗಿಸದಂತೆ ನೋಡ್ಕೊಬೇಕು ಅಂತ ಹೇಳ್ತಾ ಈ ಒಂದು ಸಮಾರಂಭದಲ್ಲಿ ಸ್ವಾಗತ ಭಾಷಣವನ್ನು ಮಾಡಿ ಹಾಗೂ ನಿಮ್ಮ ಜೊತೆ 2 ಮಾತುಗಳನ್ನು ಆಡೋದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಈ ಒಂದು ವೇದಿಕೆಗೆ ಹಾಗೂ ಬೆಂಗಳೂರು ಹಾಲು ಒಕ್ಕೂಟಕ್ಕೆ ಎಲ್ರಿಗೂ ನಾನು ವಂದಿಸ್ತೇನೆ. ಜೈ ಹಿಂದ್, ಜೈ ಸಹಕಾರಿ. ಈ ತಾಲೂಕಿಗೆ ಚಿರಪರಿಚಿತರು. ಅವ್ರ ಕೊಡುಗೆಗಳು ಸಹ ಈ ತಾಲೂಕಲ್ಲಿ ಅನೇಕ ಸಾಕ್ಷಿಗುಡ್ಡೆಗಳನ್ನ ಬಿಟ್ಟೋಗಿದ್ದಾರೆ. ಅಂಥವರು ನಮ್ಮನ್ನ ಅಗಲ್ದಂತ ಮಾಜಿ ಶಾಸಕರು ಆದಂತ ಜೆ ನರಸಿಂಹಸ್ವಾಮಿ ಅವರು ಮತ್ತು ಬೆಂಗಳೂರು ಹಾಲು ಒಕ್ಕೂಟದ ಮಾಜಿ ಅಧ್ಯಕ್ಷರು, ಈ ಒಂದು ತಾಲೂಕಿನ ನಿರ್ದೇಶಕರು ಅಂತ ಅಪ್ಪಯ್ಯನವರು ಸಹ ನಿಮ್ಮನ್ನೆಲ್ಲರನ್ನ ಅಗಲಿದ್ದಾರೆ. ಅದಕ್ಕೆ ಹಾಗೂ ಹಿರಿಯರಾದಂಥ ಸತ್ಯನಾರಾಯಣಗೌಡರು, ಅವರಿಗೆ ಒಂದು ನಿಮಿಷ ಎಲ್ಲರೂ ಸಹ ಎದ್ದು ನಿಂತು ಗೌರವವನ್ನು ಸಲ್ಲಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ. ಈ ತಾಲೂಕಿಗೆ ಏನೆಲ್ಲ ಒಂದು ಅಭಿವೃದ್ಧಿಯಿಂದ ರೈತರಿಗೆ ಸಲ್ಲಿಸಬೇಕಾದ ಸೌಲಭ್ಯಗಳನ್ನ ಒಕ್ಕೂಟದಲ್ಲಿ ಇವತ್ತು ನಮ್ಮ ಒಕ್ಕೂಟದಲ್ಲಿ ಕೊಟ್ಟಂತ ನಿರ್ದೇಶಕರಿಗೆ ಟಾರ್ಗೆಟ್ ಅನ್ನ ಮೀರಿ ಇವತ್ತು ಅವ್ರಿಗೆ 10 ಲಕ್ಷ, ಇವತ್ತು 15 ಲಕ್ಷ ಇವತ್ತು ಟಾರ್ಗೆಟ್ ಇದೆ. ಇವತ್ತು ನಾವು ನೋಡ್ತಾ ಇರ್ಬೋದು, ಕೇವಲ 85%ಗೆ ಇವತ್ತು ಲಾಸ್ಟ್ ಆಗ್ತದೆ ಇವತ್ತು ಪ್ರತಿಭಾ ಪುರಸ್ಕಾರ. ಆದ್ರೂ ಇನ್ನು ಮಿಕ್ಕಿದ್ರೆ ನಾನೇ ಸ್ವತಃ ಕೈಯಿಂದ ಬರೆಸಿ ಕೊಡ್ತೀನಿ ಅಂತ ಹೇಳ್ತಾ ಪ್ರತಿ ವರ್ಷವೂ ಸಹ ಎಲ್ಲ ಹುಡುಗರಿಗೂ ರೈತಾಪಿ ಮಕ್ಕಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಮಾಡಬೇಕು, ಎಲ್ಲರೂ ಸಹ ಪಾಸ್ ಆಗಿರೋರಿಗೆ ನಾವು ಕೊಡಬೇಕು ಅಂತೇಳಿ ಮತ್ತು ಹೆಚ್ಚಿನಾಗಿ ಅನುದಾನಗಳನ್ನ ಇವತ್ತು ಬೇರೆ ಕ್ಷೇತ್ರಗಳಲ್ಲಿ ಕೊಟ್ಟಂತ ಅನುದಾನಗಳನ್ನು ಅವರು ಸಹ ಸ್ನೇಹಿತರ ಮುಖಾಂತರ ನಮ್ಮ ತಾಲೂಕಿಗೆ ತರುವ ಮುಖಾಂತರ ಸದಾ ರೈತರ ಒಂದು ಉತ್ಪಾದಕರ ಮಕ್ಕಳಿಗೆ ಸದಾ ಒಂದು ಏನಾದರೂ ಸೇವೆ ಸಲ್ಲಿಸಬೇಕು ಅಂತ ಒಂದು ನಾಡಿ ಮಿಡಿತ ಅವರ ಒಂದು ಮನಸ್ಸಲ್ಲಿ ಆತರಿತ ಆಗ್ತದೆ. ಅಂತ ಒಂದು ಇವತ್ತು ನಿರ್ದೇಶಕರನ್ನು ನಾವು ಪಡೆದರೆ ಒಂದು ನಮ್ಮ ಒಂದು ಸುಂದರವ ದೇವರು ಕೊಟ್ಟಂತ ಒಂದು ಕಾಣಿಕೆ ಜನಪ್ರಿಯವಾಗಿ ಮಾಡಿದಂತ ನಮ್ಮ ತಾಲೂಕಿನ ನಿರ್ದೇಶಕರಿಗೆ ನಮ್ಮ ತಾಲೂಕಿನ ಶಾಸಕರ ಪರವಾಗಿ ಶಾಸಕರ ಒಂದು ಕಿರು ಸನ್ಮಾನವನ್ನು ಮಾಡುವ ಮುಖಾಂತರ ಗೌರವ ಸಲ್ಲಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ತಾಲೂಕಿನ ಎಲ್ಲ ಗಣ್ಯರ ಪರವಾಗಿ ಒಂದು ಕಿರು ಕಾಣಿಕೆ, ಕಿರು ಸನ್ಮಾನ. ಮಕ್ಕಳಿಗೆ ತಂದೆ ತಾಯಿ ಎಷ್ಟು ಆತ್ಮವಿಶ್ವಾಸ ಇಟ್ಕೊಂಡು ನಮ್ಮ ಮಗು ಚೆನ್ನಾಗಿರ್ಲಿ, ಓಡಾಡ್ತಿದ್ದಾಳೆ, ಹೆಜ್ಜೆ ಇರ್ತಾಳೆ ಅಂತ ಸೈಕಲ್ ತಂದು ಕೊಡೋದು, ಇಲ್ಲ ದೊಡ್ಡ ಕಾಲದ ಒಂದು ಮೋಟರ್ ಬೈಕ್ ತಂದು ಕೊಡೋದು, ಹಿಂಗೆಲ್ಲ ಮಾಡ್ಕೊಂಡು ಆ ಮಕ್ಕಳು ವಿದ್ಯಾವಂತರಾಗಬೇಕು, ದೊಡ್ಡ ಹುದ್ದೆಗೆ ಹೋಗ್ಬೇಕು, ಅವ್ರನ್ನ ಕಣ್ತುಂಬ ನೋಡಿ ಸಂತೋಷ ಪಡಬೇಕು ಅಂತ ಆಸೆ ಇಟ್ಕೊಂಡಾಗ ಕೊನೆಗೆ ಇವರು ಕಾಲೇಜ್ ಜೊತೆಗೆ ಯಾವನೋ ಪರೋಡಿ ಇವ್ರು ಗೊತ್ತಿರಲ್ಲ, ಗುರಿ ಇರಲ್ಲ, ಅವ್ರ ತಳ ಇಲ್ಲ, ಗುಣ ಇಲ್ಲ, ಹೋಗಿ ಲವ್ ಮ್ಯಾರೇಜ್ ಆಗೋದು. ಲವ್ ಮ್ಯಾರೇಜ್ ಆಗೋದು 6 ತಿಂಗಳಿಗೆ ಕೋರ್ಟ್ಗೆ ಹೋಗಿ ಇದು ಮಾಡ್ಕೊಂಡು ಈ ಥರ ಆಗಿ ಬೇಡಮ್ಮ ತಾಯಿ. ನೀವೆಲ್ಲ ತಂದೆ ತಾಯಿಗಳು ನಿಮ್ಮೆಲ್ಲರ ಭವಿಷ್ಯಕ್ಕಾಗಿ ನಿಮ್ಮ ಮುಗಿಸಿರೋದೇ ನಿಮ್ಮ ಭವಿಷ್ಯ ಚೆನ್ನಾಗಿದ್ದು ಅವ್ರು ನೋಡಿರ್ತಕ್ಕಂಥ ಹೆಣ್ಣನ್ನ ಗಂಡನ್ನ ಅವ್ರು ಆಶೀರ್ವಾದ ಮಾಡಿರ್ತಕ್ಕಂಥ ಗಂಡನ್ನ ಮದುವೆ ಆಗಿ ಆಯವಾಗಿರಿ, ಸುಖವಾಗಿರಿ. ಯಾವ ಗಂಡಸತ್ರ ಹೋದ್ರು ಯಾವ ಹೆಣ್ಸತ್ರ ಇರೋದು ಎಲ್ಲ ಒಂದೇ. ಅಲ್ಲಿ ಏನು ಸಪ್ರೇಟಾಗಿ ಚಿನ್ನ ಬೆಳ್ಳಿ ಬಂಗಾರ ಎಲ್ಲ ಹೆಣ್ಣು ಗಂಡ ಹತ್ರ ಇರೋದೇ ಎಲ್ಲ ಒಂದೇ. ಕಾಮನ್ ಆಗಿ ವಿಶೇಷವಾಗಿ ಏನೂ ಇರಲ್ಲ. ₹1,00,000 ಮೆತ್ಕೊಂಡಿರಲ್ಲ, ಯಾರು ಚಿನ್ನದ ಕಡೆಗೆ ಹಾಕ್ಕೊಂಡಿರೋದು. ಅದನ್ನ ಅರ್ಥ ಮಾಡ್ತೀನಿ. ವಿದ್ಯೆ ಬಹಳ ಮುಖ್ಯವಾದ ಸಂಪತ್ತು. ಈ ವಿದ್ಯಾ ಸಂಪತ್ತನ್ನು ಬೆಳೆಸ್ಕೊಳ್ಳಿ. ಈ ಸಂಪತ್ತನ್ನು ಯಾವ ಕಳ್ಳಲು ತೆಗೆಯಕ್ಕಾಗಲ್ಲ. ಚಿನ್ನಾಭರಣ ಕೈಬೋದು, ದುಡ್ಡು ಕಲಿಬೋದು, ಈ
ವಿದ್ಯಾವಂತರನ್ನು ಗಳಿಸೋದ್ರ ಕಡೆ ಮಕ್ಕಳು ಹೆಚ್ಚಿನ ಗಮನ ಕೊಡಿ. ತಂದೆ ತಾಯಿಗಳು ವಿದ್ಯಾಸಂಪತ್ತನ್ನು ಆಸ್ತಿಯಲ್ಲಿ ಅಳ್ತಾ ಮುಂದೆ ಕಿತ್ತಾಡ್ಬಿಡ್ತಾರೆ. ಕೊಡವೆ ಇದ್ರೆ ಕಳ್ಳ ಕಿತ್ಕೊಂಡು ಹೋಗ್ಬಿಡ್ತಾರೆ, ಕೊಡವೆ ಕಡೋಗಿ ದಾರಿಗೆ ಸರ ಕಿತ್ಕೊಂಡು ಹೋಗ್ಬಿಡ್ತಾರೆ. ಈ ವಿದ್ಯೆನ ಯಾವುದು ಕಿತ್ಕೊಂಡು ಹೋಗೋಕ್ಕಾಗಲ್ಲ. ನಿಮ್ಮಲ್ಲಿ ಇರ್ತದೆ ಈ ದೇಶದ ಪ್ರಜ್ವಲ ಭವಿಷ್ಯಕ್ಕೆ ನಿಮ್ಮಲ್ಲೇ ಇರ್ತದೆ. ಇಂತಹ ಒಂದು ಸಾವಿರಾರು ಜನ ದಾರಿ ಎಳೆಯುವಂಥ ಸಂಪತ್ತು ವಿದ್ಯಾಸಂಪತ್ತು. ಅದಕ್ಕೆ ಹೆಚ್ಚಿನ ಗಮನ ಕೊಡಿ, ಗಿಡಮರ ಬೆಳೆಸಿ ಅಂತೇಳಿ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿ. ನನಗೆ ಮಾತಾಡೋಕೆ ಆಗೋದಿಲ್ಲ, ನೋಡಿ ಹುಮ್ಮಸ್ಸಾಗಿ ಮಾತಾಡಿದ್ದೀನಿ. ಹಾಗಾಗಿ ನಿಮಗೆಲ್ಲ ಕೈ ಮುಗಿದು ಎಲ್ಲ ಹಾಲು ಉತ್ಪಾದಕರಿಂದ ಸಂಘದ ಅಧ್ಯಕ್ಷರು, ಕಾರ್ಯನಿರ್ವಹಣಾ ನಿರ್ದೇಶಕರು ಮತ್ತು ಕಾರ್ಯನಿರ್ವಹಣಾ ಅಧಿಕಾರಿಗಳು ಎಲ್ಲ ವಿದ್ಯಾರ್ಥಿ ಪುಟಾಣಿ ವಿದ್ಯಾರ್ಥಿ ನಮಸ್ಕರಿಸಿ ನನ್ನ ಮಾತು ಮುಗಿಸೋದೇ ಜೈ ಹಿಂದ್. ಏನಂದರೆ ನಾವೊಂದು ಪ್ರತಿಭಾ ಪುರಸ್ಕಾರ ಅಂತ ಮಾಡ್ತಾ ಇದ್ದೀವಿ. ಈ ಪ್ರತಿಭಾ ಪುರಸ್ಕಾರ ಏನಕ್ಕೆ ಮಾಡಬೇಕು ಅಂತ ಅಂದರೆ, ಪೂರ್ವದಲ್ಲಿ ಒಂದು ಹುಡುಗಿನ ಕರೆದು ನಿನ್ನ ಅನಿಸಿಕೆ ಹೇಳಮ್ಮ, ಯಾಕಮ್ಮ ಈ ಪ್ರತಿಭಾ ಪುರಸ್ಕಾರ ನಾವು ಮಾಡಬೇಕಾ ಬೇಡವಾ ಅಂತ ಅಂದ್ಬಿಟ್ಟು ಕೇಳಿದ್ವಿ. ಆ ಹುಡುಗಿ ಹೇಳೋದು, ನೋಡಿ ಅಂಕಲ್, ನಾವು ದಿನ ನಾನು ಬರ್ತಾ ಇದ್ದೆ, ಒಬ್ಬಳಿಗೆ ಸರ್ಟಿಫಿಕೇಟ್ ತೊಗೊಂಡು ಬಂದ್ಲು ಜೊತೆಲಿ, ಯಾವುದಿದು ಅಂತ ಅಂದೆ. ಇವತ್ತು ನಮ್ಮ ಡೈರಿಯವರು ಪ್ರತಿಭಾ ಪುರಸ್ಕಾರ ಮಾಡಿ ನನಗೆ ಹಿಂಗೆ SLCನಲ್ಲಿ highest ಮಾರ್ಕ್ಸ್ ತೊಗೊಂಡಿದ್ದೀನಿ ಅಂತ ಅನ್ನೋ ಒಂದೇ ಒಂದು ಕಾರಣಕ್ಕೆ ನನ್ನ ಇದು ಮಾಡಿ ಸನ್ಮಾನ ಮಾಡಿದ್ರು ಅಂತ ಅಂದ್ಬಿಟ್ಟು ಅವರು ಸರ್ಟಿಫಿಕೇಟ್ಸು, ಹಾರ ಇದನ್ನೆಲ್ಲ ತೋರಿಸಿದಾಗ ಆ ಹುಡುಗಿ, ನಾನು ನಮ್ಮನೆಯಲ್ಲೂ ಹಾಲು ಕರೀತಾರೆ ಮತ್ತು ನಾನು ಯಾಕೆ ಈ ಕೆಲಸ ಮಾಡಿಲ್ಲ ಅಂದ್ಬಿಟ್ಟು ನೆಕ್ಸ್ಟು ಸೆಕೆಂಡ್ ಇಯರ್ PUC ನಾನು ಅತಿ ಹೆಚ್ಚು ಮಾರ್ಕ್ಸ್ ತೊಗೊಂಡು ನಾನು ಇವತ್ತು ಸನ್ಮಾನ ತೊಗೊಳ್ತಾ ಇದ್ದೀನಿ ಅಂದ್ಬಿಟ್ಟು ಆ ಸ್ಟೇಜಲ್ಲಿ ಆ ಹುಡುಗಿ ಅವಳ ಅನಿಸಿಕೆನ ಇದು ಮಾಡಿದ್ರು. ಅದೇ ರೀತಿ ಇವಾಗ ನೀವು ಫಾರಿನಲ್ಲಿ ಓದ್ತೀನಿ ಅಂತಂದರೆ 75,000 ರೂಪಾಯಿ ತನಕ ಸಹಾಯ ಮಾಡ್ತೀವಿ. ಮತ್ತು ನೀವು KS IAS ಆ ಥರ ಕಟ್ಟುತ್ತೀವಿ ಅಂತ ಅಂದಾಗ PU ಪಾಸ್ ಆಗಿರೋ 50,000 ಕೊಡ್ತೀವಿ. ಆಮೇಲೆ PUC ಅವ್ರಿಗೆ, ಡಿಗ್ರಿ ಅವ್ರಿಗೆ, MBA ಮಾಡೋರಿಗೆ ಅವರೆಲ್ಲರಿಗೂ ಆ ಮಟ್ಟಕ್ಕೆ ತಕ್ಕಾಗಿ ಸಹಾಯಧನ ಮಾಡ್ಕೊಂಡು ಬರ್ತೀವಿ. ಸುಮಾರು ಈ 12 ಲಕ್ಷ ರೂಪಾಯಿನಲ್ಲಿ ಹಂಚಿ ನಿಮಗೆ ಕೊಡ್ತೀವಿ. ಈ ರೀತಿ ಒಂದು ಸುಮಾರು 14 ಅಂದರೆ 1.5 ಕೋಟಿ 2 ಕೋಟಿಯಷ್ಟು ದುಡ್ಡನ್ನ ನಿಮ್ಮ ಪ್ರತಿಭಾ ಪುರಸ್ಕಾರಕ್ಕೆ ನಿಮ್ಮ ಹಣದಲ್ಲಿ ನಿಮಗೆ ನಾವು ಕೊಟ್ಕೊಳ್ತಾ ಬರ್ತಾ ಇದ್ದೀವಿ. ಇದು ನಮ್ಮ ವಿಷಯ. ಆಮೇಲೆ ಇವಾಗ ಎಲ್ಲೇ ಹೋದ್ರು ನನಗೆ ರೇಟ್ ಜಾಸ್ತಿ ಮಾಡಿ ಅಂತಾರೆ. ರೇಟ್ ಜಾಸ್ತಿ ಮಾಡೋ ವಿಷಯದಲ್ಲಿ ಮೊನ್ನೆ ವೆಂಕಟೇಶ್ ಅವ್ರ ಜೊತೆ ಸೇರಿದ್ವಿ, ಮೊನ್ನೆ ಮಂತ್ರಿಗಳ ಜೊತೆ. ಅವ್ರೇನು ಹೇಳಿದ್ರು ಅಂತ ಅಂದರೆ, ನೀವೆಲ್ಲ ಎಷ್ಟೆಷ್ಟು ಹಣನ ಕೊಡೋಕ್ಕಾಗುತ್ತೆ, ನಾನು ಇವತ್ತು 5 ರೂಪಾಯಿ ಜಾಸ್ತಿ ಮಾಡಿದ್ರೆ ನಿಮ್ಮ ಒಕ್ಕೂಟಗಳು ಎಷ್ಟೆಷ್ಟು ಹಣನ ಕೊಡೋಕ್ಕಾಗುತ್ತೆ ಅಂತ ನಮಗೆ ಒಂದು ಕೇಳಿದ್ರು. ನಾವು ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ 1.5 ಲಕ್ಷ ಅಷ್ಟು ಹಾಲು ಮಾತ್ರ ನಾವು ಪೌಡ್ರು ಮಾಡ್ತಿರೋದ್ರಿಂದ ನಾವು ಸುಮಾರು 4.5 ನೀವು 5 ರೂಪಾಯಿ ಕೊಟ್ಟರೆ 4ರಿಂದ 4.5 ತನಕ ಕೊಡ್ಬೋದು ಅಂತ ನಾವು ಹೇಳಿದ್ವಿ. ಬಟ್ ಬೇರೆ ಒಕ್ಕೂಟದವರು ಕೆಲವರು 2 ರೂಪಾಯಿ ಕೊಡ್ಬೋದು, ಕೆಲವರು 3 ರೂಪಾಯಿ ಕೊಟ್ಟರೆ ನಾವೇ ಇಟ್ಕೊಳ್ತೀವಿ, ಕೆಲವರು 2 ಲಕ್ಷ ಹಾಲು ಕರೀತಾರೆ, ಬರೀ 16,000 ಹಾಲು ಮಾಡ್ತಾರೆ, ಅವರು 1.25 ರೂಪಾಯಿ ಕೊಡೋಕ್ಕಾಗುತ್ತೆ ನಮಗೆ ಅಂತ ಅಂದರು. ಇದನ್ನೆಲ್ಲ ಕೇಳಿದ್ದಾರೆ. ಮುಂದಿನ ಮುಖ್ಯಮಂತ್ರಿ ಸಭೆಯಲ್ಲಿ ಈ 5 ರೂಪೀಸ್ನ ನಿರ್ಧಾರ ಮಾಡ್ತೀನಿ ಅಂತ ಅನ್ನೋ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಅದರಿಂದ ನಾವು ಧೀರಜ್ ಮುನಿರಾಜು ಅವ್ರನ್ನ ಕೇಳ್ಕೊಳ್ಳೋದೇನು ಅಂತ ಅಂದರೆ, ಮುಂದೆ ಸರ್ಕಾರದಲ್ಲಿ ಏನಾದರೂ ಅಪ್ಪಿತಪ್ಪಿ 5 ರೂಪಾಯಿ ಜಾಸ್ತಿ ಮಾಡಿದಾಗ ದಯವಿಟ್ಟು ವಿರೋಧ ಪಕ್ಷವಾಗಿ ನೀವು ಗಲಾಟೆ ಮಾಡಬೇಡಿ, ರೈತರಿಗೆ ನಾವು ಕೊಡೋದು ಅಂತ ಅಂದ್ಬಿಟ್ಟು ನಾನು ಅವ್ರನ್ನ ಕೇಳ್ಕೊಂತ, ಅಲ್ಲ ರೈತರಿಗೆ ಮಾಡಿದಾಗ ವಿರೋಧ ಪಕ್ಷದವ್ರು ಅಂದರೆ ಅದು ಅವ್ರ ಡ್ಯೂಟಿ, ಅವ್ರ ತಪ್ಪು ಅಂತ ನಾನು ಹೇಳಲ್ಲ. ಅಲ್ಲ, ರೈತರಿಗೆ ಕೊಟ್ರೆ ಯಾರು ಏನು ಕೇಳಲ್ಲ, ರೈತರಿಗೆ ಕೊಟ್ರೆ ಎಲ್ಲ ಕಡೆ CM ಅವರು ನಮಗೆ ಹೇಳಿದಿಷ್ಟು, ನೀವು ನನ್ನ ಮನೆ ಮುಂದೆನೂ 5 ಹಸು ತಗೊಬಂದು ಕಟ್ರಿ, ಎಲ್ಲಾರು ಯಾರು ವಿರೋಧ ಪಕ್ಷದ ನಾಯಕರುಗಳ ಮನೆ ಮುಂದೆನೂ ಕಟ್ಟಿ, ನಾಳೆ ಬೆಳಗ್ಗೆ ಜಾಸ್ತಿ ಮಾಡಿದ ತಕ್ಷಣನೇ ಯಾವುದೇ ರೈತ ಇದುವರೆಗೂ ಅವ್ರ ವಿರುದ್ಧ ಮಾತಾಡಿದವ್ರು ಒಬ್ರು ಇಲ್ಲ. ನಾವು ಮಾತಾಡಕ್ಕಾಗಲ್ಲ, ಯಾಕಂದ್ರೆ ವಿರೋಧ ಪಕ್ಷದವ್ರು ಇರೋದೇ ಅದಕ್ಕೇನೋ ಲೆಕ್ಕಾಚಾರಕ್ಕೆ ಬಂದ್ಬಿಟ್ಟಿದ್ದಾರೆ. ಜೊತೆಗೆ ನಮ್ಮ ಪೇಪರ್ ನೋಡು, ನಾವು 50 ml ಕೊಟ್ಟು 1 ಲೀಟರ್ಗೆ 50 ml ಎಕ್ಸ್ಟ್ರಾ ಕೊಟ್ಟಿದ್ದಕ್ಕೆ, ಯಾಕಂದ್ರೆ ಕೋಟಿಗಟ್ಟಲೆ ಹಾಲು ಜಾಸ್ತಿ ಆಗೋಯ್ತು. 50 ml ಕೊಟ್ಟಿದ್ದಕ್ಕೆ ಸುಮಾರು 1.5 ಲಕ್ಷ ಹಾಲು ನಮ್ಮ ರೈತರು ಖರ್ಚಾಯ್ತು. ನಾವು ಅದೇನು ಬಿಟ್ಟಿ ಕೊಡ್ಲಿಲ್ಲ, 2 ರೂಪಾಯಿ ಅವ್ರ ಹತ್ರ ಈಸ್ಕೊಂಡು ಕೊಟ್ವಿ. ಆಗಲೇ 2 ರೂಪಾಯಿ ಬರೆ ಅಂತ ಎಲ್ಲಾ ಪೇಪರಲ್ಲೂ ಬಂದು ವಿರೋಧ ಪಕ್ಷದವ್ರು 50 ml ಎಕ್ಸ್ಟ್ರಾ ಕೊಟ್ಟು ನಾವು ಕಾಸು ಕೇಳಿದ್ರು ಬಿಡಲ್ಲ ನಮ್ಮನ್ನ. ಅದು ಅವ್ರ ತಪ್ಪು ಅಂತ ನಾನು ಹೇಳಲ್ಲ, ಅದು ಪರಿಸ್ಥಿತಿ ಆ ಥರ ಇರುತ್ತೆ. ವಿರೋಧ ಪಕ್ಷದವ್ರು ಅಂತಂದ್ರೆ
ನಮ್ಮನ್ನ ತಿದ್ದುವಂತ ಒಂದು ಕಾರ್ಯಕ್ರಮ ಕೆಲಸ ಮಾಡ್ತಿರ್ತಾರೆ, ಅವ್ರನ್ನ ತಪ್ಪು ಅಂತ ಹೇಳಲ್ಲ. ಅದರಿಂದ ದಯವಿಟ್ಟು ಇನ್ನು ಮುಂದೆ ನೀವೆಲ್ಲ ರೈತರಿದ್ದೀರಾ, ಯಾವ್ದಾದ್ರು ರೈತರಿಗೆ ಜಾಸ್ತಿ ಬೆಲೆ ಮಾಡಿದಾಗ ದಯವಿಟ್ಟು ನಮ್ಮ ಕೈಲಿ ನಮ್ಮ ಒಕ್ಕೂಟದಲ್ಲಿ ಎಷ್ಟು ಕೊಡೋಕ್ಕಾಗುತ್ತೆ ಅಷ್ಟು ಪೂರ್ತಿ ಹಣನ ನಾವು ತಲುಪಿಸ್ತೀವಿ. ಅದರಲ್ಲಿ ಯಾವುದೇ ಸಂಶಯ ಬೇಡ. ಅದು ಅಲ್ಲದೆ ಇವಾಗ ನೀವು ನೋಡಿ, ನಾವು ಇದರಲ್ಲಿ ಬೆಂಗಳೂರು ಹಾಲು ಒಕ್ಕೂಟ ಕಳೆದ ಸಾಲಿನಲ್ಲಿ ಸುಮಾರು ಒಂದು 3-4 ಕೋಟಿ ರೂಪಾಯಿ ಅಷ್ಟೇ ಲಾಭ ಮಾಡಿತ್ತು. ಆದರೆ ನಮ್ಮ ಸಂಘಗಳು ಇವೆಯಲ್ಲ, ನಮ್ಮ 14 ತಾಲೂಕಿನ ಸಂಘಗಳ ಒಟ್ಟು ಲಾಭಾಂಶ ಈ ಸತಿ 100 ಕೋಟಿ ಇತ್ತು. 100 ಕೋಟಿ ಇತ್ತು. ಅದರಲ್ಲಿ 65% ನಾವು ಇವ್ರಿಗೆ ರೈತರಿಗೆ ಬೋನಸ್ ರೂಪದಲ್ಲಿ ಕೊಟ್ಟಿದ್ದೀವಿ. ಆ ರೀತಿ ಇಲ್ಲಿ ಒಳ್ಳೆ ಕೆಲಸನ ನಮ್ಮ ಆನಂದಣ್ಣವರು ಇಲ್ಲಿ ಎಲ್ಲ ಸಂಘಗಳ ವಿಷಯದಲ್ಲಿ ನಾವೆಲ್ಲರೂ ಯಾರ್ಯಾರು ನಾವು ನಿರ್ದೇಶಕರಿದ್ದೆ ಎಲ್ಲರೂ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ವಿ. ಸಂಘದಲ್ಲಿ ಒಂದೇ ಒಂದು ಸಣ್ಣ ಲೋಪದೋಷನೂ ಆಗದೆ ಇರೋದು ನೋಡ್ಕೊಂತೀವಿ. ಎಲ್ಲಾನು ನೇರವಾಗಿ ಇನ್ಶೂರೆನ್ಸ್ ಅಮೌಂಟ್ ಇರ್ಬೋದು, ಯಾವುದೇ ದುಡ್ಡು ಇರಲಿ ಅದೆಲ್ಲ ನೇರವಾಗಿ ಅವ್ರ ಅಕೌಂಟ್ ಹೊರಟೋಗಿರುತ್ತೆ. ನಾವು ಡೈರೆಕ್ಟರ್ಗಳು ಗೊತ್ತೇ ಆಗಲ್ಲ ಅವರ ಅಕೌಂಟ್ ಹೋಗಿದೆಯಾ ಅಂತ. ಯಾರ್ದಾದ್ರು ಬರ್ದೇ ಇದ್ದವರು ಈಗ ನಮ್ದು ಬಂದಿಲ್ಲ ಅಂದಾಗ ನಾವು ಚೆಕ್ ಮಾಡುವಾಗ ಅವ್ರು ಗೊತ್ತಾಗುತ್ತೆ ಅಷ್ಟೇ ಹೊರತು ಎಲ್ಲಾನು ಈ ಪ್ರತಿಭಾ ಪುರಸ್ಕಾರನೂ ನಾವು ನೇರವಾಗಿ ಕೊಡೋಣ ಅನ್ನೋದೊಂದು ಇತ್ತು. ನನ್ನ ಇದರಲ್ಲಿ ನಾನು ನೇರವಾಗಿ ಕಳಿಸ್ಬಿಡ್ತಿದ್ದೀನಿ. ಆದ್ರೆ ಈ ತರ ಒಂದು ಸಭೆ ಮಾಡಿದ್ರೆ 4 ಜನ ಮಕ್ಕಳು ನೋಡಿದಾಗ, 4 ಜನ ತಂದೆ ತಾಯಿ ನೋಡಿದಾಗ, ನೋಡಿ ಹಿಂಗೆಲ್ಲ ಪ್ರತಿಭಾ ಪುರಸ್ಕಾರ ಮಾಡ್ತಾರೆ, ನೀವ್ ಯಾಕೆ ಓದಲ್ಲ ಅನ್ನೋ ಒಂದು ಒಳ್ಳೆ ಭಾವನೆ ಬರಲಿ ಅನ್ನೋದಕ್ಕೋಸ್ಕರ ನಾವು ಈ ಸಭೆ ಮಾಡ್ತೀವಿ. ಈ ಸಭೆನ ಆಯೋಜಿಸಿದ ಉದ್ದೇಶ ಇಷ್ಟೇ. ಈ ಸಭೆಯಿಂದ ನಮ್ಮ ಮಕ್ಕಳುಗಳು ಉನ್ನತ ದರ್ಜೆಗೆ ಹೋಗ್ಲಿ ಅನ್ನೋದೇ ಒಂದೇ ಒಂದು ಉದ್ದೇಶ. ಈ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದೀವಿ ಅಂತ ಅನ್ಕೊಂಡಿದೀವಿ. ಈ ವಿಷಯದಲ್ಲಿ ಈಗ ಒಂದೆರಡು ಮಾತಾಡೋ ಅವಕಾಶ ಕೊಟ್ಟ ತಮ್ಗೆಲ್ಲ ಒಂದು ಮಾತು ಜೈ ಸಾಕ. ನಮ್ಮ ರಕ್ಷಣೆಯನ್ನ ಮಾಡ್ತಾ ಇರ್ತಕ್ಕಂಥ ಸೈನಿಕರಿಗೆ, ಕೊನೆಯದಾಗಿ ಇವರೆಲ್ಲರನ್ನೂ ಕೂಡ ಈ ಸಮಾಜಕ್ಕೆ ಕೊಡ್ತಕ್ಕಂಥ ಶಿಕ್ಷಕರಿಗೆ, ಇಷ್ಟು ಜನಕ್ಕೆ ಈ ದೇಶದಲ್ಲಿ ನಾವು ಅವರು ಬಡವರು ಶ್ರೀಮಂತರು ಅನ್ನೋದನ್ನ ನೋಡೋದಿಲ್ಲ, ಅವರಿಗೆಲ್ಲರೂ ಕೂಡ ಸಮಾನವಾಗಿರ್ತಕ್ಕಂಥ ಗೌರವವನ್ನು ಕೊಡ್ತಾರೆ. ಅಂತಹ ಒಂದು ಗೌರವವನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ಇವತ್ತು ನೀವೆಲ್ಲರೂ ಕೂಡ ವೇದಿಕೆ ಮುಂಭಾಗ ಕೂತಿದ್ದೀರಿ. ಮುಂದಿನ ದಿನಗಳಲ್ಲಿ ನೀವು ಏನೆಲ್ಲ ಆಗಬಹುದು, IAS ಆಗಬಹುದು, IPS ಅಧಿಕಾರಿ ಆಗಬಹುದು, ಇಲ್ಲಿ ಒಂದು ದೇಶದಲ್ಲಿ ಒಬ್ಬ ರಾಜಕಾರಣಿ ಆಗಬಹುದು, ಅದೆಲ್ಲದೂ ಕೂಡ ಮೀರಿದಂತಹ ಈ 5 ಜನರಿಗೆ ನೀವು ಅತ್ಯಂತ ಗೌರವಯುತವಾಗಿ ಸಮಾಜವನ್ನು ಕಟ್ಟಲಿಕ್ಕೆ ನಾವೆಲ್ಲರೂ ಕೂಡ ಅವ್ರ ಜೊತೆ ಅವರಿಗೆ ಗೌರವವನ್ನು ಕೊಡಬೇಕು ಅಂತ ಭಾವಿಸ್ತೇನೆ. ಒಂದು ಕಡೆ ಇವತ್ತು ನಾವೆಷ್ಟೇ ವಿದ್ಯಾರ್ಥಿನ ಮಕ್ಕಳನ್ನ ಹೊತ್ತು ಸಾಕಿದ್ರು ಕೂಡ, ನಾನು ಯಾವುದೋ ಒಂದು ಮೊನ್ನೆ ವಿಡಿಯೋವನ್ನು ನೋಡ್ತಾ ಇದ್ದೆ. ಆಸರೆ ಎಂಬ ವೃದ್ಧಾಶ್ರಮಕ್ಕೆ ಒಂದು ತಾಯಿ ಫೋನ್ ಮಾಡ್ತದೆ, ಅಣ್ಣ ನಾನು ಬೆಂಗಳೂರಲ್ಲಿ ಇದ್ದೀನಿ, ನಾನು ಕೂಡ ಡಬಲ್ ಡಿಗ್ರಿ ಗ್ರಾಜ್ಯುಯೇಟು, ನಾನು ಬೆಂಗಳೂರಿನ ಜಯನಗರದಲ್ಲಿ ಇದ್ದೆ ಹಿಂದೆ, ಇವತ್ತು ಕೂಡ ನನ್ನ ಮೈದ ಎಲ್ಲರೂ ಕೂಡ ಅಲ್ಲಿದ್ದಾರೆ. ನಾನು ಮತ್ತು ನನ್ನ ಗಂಡ ಸಂಪಾದನೆ ಮಾಡಿದಂತಹ 7 ಕೋಟಿ ಆಸ್ತಿ ಇತ್ತು. ಆ 7 ಕೋಟಿ ಆಸ್ತಿಯನ್ನ ನನ್ನ ಮಗನಿಗೆ ನಾನು ಚೆನ್ನಾಗಿ ನೋಡ್ಕೊಳ್ತಾ ಉದ್ದೇಶದಿಂದ ನಾನು ಅವರಿಗೆಲ್ಲ ದಾರಿಯನ್ನ ಮಾಡಿದೆ. ಇವತ್ತು ನನ್ನನ್ನ ಒಂದು ಅಮೆರಿಕದಲ್ಲಿ ಯಾವುದೋ ಒಂದು ಕಾಣದೇ ಇರತಕ್ಕಂಥ ಒಂದು ಕೊಠಡಿಯಲ್ಲಿ ಕೂಡ ಹಾಕಿದ್ದಾರೆ. ನನಗೆ ಪ್ರೀತಿ ವಿಶ್ವಾಸ ಆಧಾರ ಯಾವುದೂ ಇಲ್ಲ. ನನ್ನ ಮಗ ಮತ್ತು ಸೊಸೆ ಸರಿಯಾಗಿ ನನ್ನ ನೋಡ್ತಾ ಇಲ್ಲ. ದಯಮಾಡಿ ನಿಮ್ಮ ಆಸರೆಯ ಆಶ್ರಮಧಾಮಕ್ಕೆ ಬರ್ತೇನೆ, ವೃದ್ಧಾಶ್ರಮಕ್ಕೆ. ನನಗಿನ್ನೂ 62 ವರ್ಷ ವಯಸ್ಸು, ನಾನಲ್ಲಿ ಕೆಲಸವನ್ನ ಮಾಡ್ತೇನೆ, ನನಗೆ ಫ್ರೀ ಏನು ನೀವು ಊಟವನ್ನ ಹಾಕ್ಬೇಕಾಗಿಲ್ಲ ಅಂತ ಒಂದು ನೋವನ್ನ ನೋಡಿಕೊಂಡಂತಹ ಒಂದು ವಿಡಿಯೋವನ್ನು ನೋಡಿದೆ. ನಿಜಕ್ಕೂ ಕೂಡ ಇವತ್ತಿನ ಸಮಾಜ ಯಾವ ದಿಕ್ಕಿಗೆ ಹೋಗ್ತಾ ಇದೆ, ಇವತ್ತಿನ ಮಕ್ಕಳು ತನ್ನ ತಂದೆ ತಾಯಿಗಳ ವಿಚಾರವಾಗಿ ಯಾವ ರೀತಿಯ ತಾತ್ಸಾರ ಮನೋಭಾವವನ್ನು ತೋರ್ತಾ ಇದ್ದಾರೆ. ಇವತ್ತು ನಾವು ಒಂದು ಬಹುಮುಖ ಸಮಾಜವನ್ನು ಕಟ್ಟಲಿಕ್ಕೆ ಇಷ್ಟೇ ನಮ್ಮ ಪಾತ್ರ ಅನ್ನೋ ಒಂದು ಯೋಜನೆಯನ್ನು ಕೂಡ ಇವತ್ತು ನಾವು ಮಾಡಬೇಕಾಗ್ತದೆ. ನಮಗೂ ಕೂಡ ವಯಸ್ಸಾಗುತ್ತೆ, ನಾವು ಕೂಡ ಮುಂದಿನ ದಿನಗಳಲ್ಲಿ ವಯಸ್ಸಾದಂತಹ ರೀತಿಯಲ್ಲಿ ನಮ್ಮ ಮಕ್ಕಳುಗಳು ನಮ್ಮನ್ನು ನೋಡಿಕೊಳ್ಳುವಂತಹ ರೀತಿಯನ್ನ ನಾವು ಇವತ್ತು ಕೂಡ ಯೋಚನೆ ಮಾಡಿ, ತಮ್ಮ ಮಕ್ಕಳಿಗೆ ನೀವು ಯಾವತ್ತೂ ಕೂಡ 100% ತೆಗಿಬೇಕು ಅಂತ ಒತ್ತಾಯ ಮಾಡಬಾರದು. ಒಳ್ಳೆಯ ಸಂಸ್ಕಾರವನ್ನು ಕಲಿಯಿರಿ, ಗುರು ಹಿರಿಯರಿಗೆ ಗೌರವಯುತವಾಗಿ ನಡೆಸ್ಕೊಳ್ಳೋ ರೀತಿಯಲ್ಲಿ ನೀವು ತಮ್ಮ ವಿದ್ಯಾಭ್ಯಾಸವನ್ನು ಮಾಡಿ ಅಂತ ಹೇಳಿದ್ರೆ ಸಾಕು ಅಂತ ನನ್ನ ಭಾವನೆ. ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲರೂ ಕೂಡ 100% ಮಾರ್ಕ್ಸ್ ಅನ್ನು ತೆಗೆದು ಇವತ್ತು ವೇದಿಕೆ ಮೇಲೆ ಕೂತಿಲ್ಲ. ಅಥವಾ ಈ ದೇಶದಲ್ಲಿ ಸಾಕಷ್ಟು ಮಾದರಿಯಾಗಿ ಇವತ್ತು ನಮ್ಮನ್ನ ಏನಿದ್ದಾರೆ, ಅಬ್ದುಲ್ ಕಲಾಂ ಇಂದ ಹಿಡಿದು ಮದರ್ ತೆರೇಸಾ ಇಂದ ಹಿಡಿದು ಬಹು ಜನರು, ಮಹಾತ್ಮ ಗಾಂಧೀಜಿಯಿಂದ ಹಿಡಿದು ಅವ್ರು ಯಾರು ಕೂಡ ಮಾರ್ಕ್ಸ್ ಅನ್ನು ತೆಗೆದು ಸಮಾಜವನ್ನು ಕಟ್ಟಲಿಕ್ಕೆ ತಮ್ಮ ದುಡಿಮೆಯನ್ನು ಮುಡುಪಾಗಿಟ್ಟಿದ್ದಂತಲ್ಲ. ಇವತ್ತು ಸಮಾಜದಲ್ಲಿ ಹೇಗಿರ್ಬೇಕು, ಹಿರಿಯರಿಗೆ ಗೌರವವನ್ನು ಕೊಡಬೇಕು, ತಂದೆ ತಾಯಿಯನ್ನ ಯಾವ ರೀತಿ ಗೌರವಯುತವಾಗಿ ನಡೆಸ್ಕೊಳ್ಬೇಕು,
ಅದನ್ನು ಮಾತ್ರ ಕಲ್ತ್ರೆ ಸಾಕು ಅಂತ ತಾಲೂಕಿನ ಜನಪ್ರಿಯ ಶಾಸಕರಾದ ಧೀರಜ್ ಮುನ್ರಾಜ್ ಅವರು ಮಾತನಾಡ್ತಾರೆ. ಅದಕ್ಕೆ ಮುಂಚೆ ಒಂದೇ ಒಂದು ಮಾತು, ಯಾಕಂದ್ರೆ ವೇದಿಕೆ ಮೇಲೆ ಇರ್ತಕ್ಕಂಥ ಶಾಸಕರು ಮತ್ತು ಲೋಕಸಭಾ ಸದಸ್ಯರು ಸಾಮಾನ್ಯ ರಾಜಕಾರಣಿಗಳಲ್ಲ, ಅವರು ಮುಂದಿನ ದಿನಗಳಲ್ಲಿ ಉನ್ನತ ಮಟ್ಟಕ್ಕೆ ಬೆಳೆಯುವಂತ ರಾಜಕಾರಣಿಗಳು. ಈ ರಾಜ್ಯದ ಚುಕ್ಕಾಣಿಯನ್ನ ಅವ್ರ ಕೈನಲ್ಲಿ ಇಟ್ಕೊಳ್ಳೋಂಥ ಒಂದು ಶಕ್ತಿ ಉಳ್ಳಂತ, ಬುದ್ಧಿ ಉಳ್ಳಂತ ರಾಜಕಾರಣಿಗಳು. ಅವರು ಮುಂದಿನ ದಿನಗಳಲ್ಲಿ ಅಂತ ಅವಕಾಶ ಸಿಕ್ಕಿದಾಗ ರೈತರಿಗೆ ನಿಜವಾಗಿ ಕೊಡ್ಬೇಕಾಗಿರೋದು, ನೀವು ಸಮಾಜಕ್ಕೆ ಕೊಡುಗೆ ಏನಪ್ಪಾ ಅಂದ್ರೆ ನಮ್ದೊಂದು ಬೇಡಿಕೆ ಇದು. ನಿಮ್ಗೆ ಅಂತ ಕಾಲ ಬರ್ತದೆ, ದೇವರ ದಯ ಇರ್ತದೆ, ಒಳ್ಳೆ ರಾಜಕಾರಣಿಗಳಿಬ್ರು. ಹೆಲ್ತ್ ಅಂಡ್ ಎಜುಕೇಶನ್, ಓದೋದನ್ನ ಫ್ರೀ ಮಾಡ್ರಿ, ಎಂಥದೇ ಕಾಯಿಲೆ ಬಂದ್ರು ಫ್ರೀ ಆಗಿ ತೋರ್ಸಂಗೆ. ನಮ್ಮ ಹುಡುಗರು ಓದಿ ಈಚೆಗೆ ಬರ್ತಿದ್ದಂಗೆ ಎಂಥದೋ ಒಂದು ಕೆಲಸ ಅವ್ರು ಮೂರು ಕೊಟ್ಟರೆ ಸಾಕು, ಈ ರಾಜ್ಯ ರಾಮರಾಜ್ಯನೂ ಆಗ್ತದೆ. ಯಾರ ಹತ್ರನೂ ಕೈ ಅಡ್ಡಲ್ಲ. ಮೊನ್ನೆ ಯಾವುದೋ ಒಂದು ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು, ನಾವು ಹಿಂದೂಗಳು ಜನಸಂಖ್ಯೆ ಸಾಲದು ಮುಂದ್ ಮಾಡ್ರಿ ಅಂತ. ಹೆಲ್ತ್ ಎಜುಕೇಶನ್ ಕೆಲಸ 3 ಕೊಡ್ರಿ. ಈ 10 ದೇಶದ ಭಾರತೀಯರೇ ಇರ್ಬೇಕು, ಹಿಂದೂಗಳೇ ಇರ್ಬೇಕು, ಅಷ್ಟು ಜನ ಉತ್ಪಾದನೆ ಮಾಡೋ ತಾಕತ್ತು ಈ ನೆಲದಲ್ಲಿ ಐತೆ. ಆದ್ರಿಂದ ಮುಂದಿನ ಭವಿಷ್ಯದ ರಾಜಕಾರಣಿಗಳು ದಯವಿಟ್ಟು ಹೆಲ್ತ್ ಎಜುಕೇಶನ್ಗೆ ಹೆಚ್ಚಿನ ಒತ್ತನ್ನು ಕೊಡಬೇಕು, ಯುವಕರಿಗೆ ಕೆಲಸಕ್ಕೆ ಆದ್ಯತೆ ಕೊಡ್ಬೇಕಂತ ತಮ್ಮಲ್ಲಿ ಬೇಡಿಕೆ. ಸಹಕಾರಿ ರಂಗದ ಬಗ್ಗೆ, ಹೈನುಗಾರಿಕೆಯ ಬಗ್ಗೆ, ರೈತರ ಬಗ್ಗೆ ವಿಶೇಷವಾದಂತಹ ಮನವಿ ಶಾಸಕರಿಗೆ ಮತ್ತು ಸಂಸದರಿಗೆ ನಿರ್ದೇಶಕರು ಹಾಗೂ ನಮ್ಮ PNB ಬ್ಯಾಂಕ್ನ ಅಧ್ಯಕ್ಷರು ಒಂದೆರಡು ಮಾತನ್ನ ಹೇಳಿದ್ದಾರೆ. ಎಲ್ಲರೂ ಹೇಳಿರುವಂಥದ್ದು ರೈತರಿಗೆ ಮುಖ್ಯವಾಗಿ ಇವಾಗ ಎಲ್ಲರೂ ಕೇಳಿರುವಂಥದ್ದು ರೈತರಿಗೆ ಹಾಲಿನ ದರ ಹೆಚ್ಚಳ ಮಾಡಬೇಕು ಅಂತ. ಅದಕ್ಕೆ ನಮ್ಮ ಅಧ್ಯಕ್ಷರು ರಾಜ್ಕುಮಾರ್ ಅವರು ಹೇಳಿದ್ರು, ನಾವು ಜಾಸ್ತಿ ಮಾಡಿದ್ರೆ ಬಿಜೆಪಿ ಅವರೆಲ್ಲರೂ ಗಲಾಟೆ ಮಾಡ್ತಾರೆ ಅಂತ ಮುಖ್ಯಮಂತ್ರಿಗಳು ಪ್ರತಿ ಸತಿ ಹೇಳ್ತಾರೆ, ನಾವು ಜಾಸ್ತಿ ಮಾಡ್ಲಿಕ್ಕೆ ಹೋದಾಗೆಲ್ಲ ಗಲಾಟೆ ಆಗುತ್ತೆ ಅಂತ ಹೇಳಿದ್ರು. ಸರ್ಕಾರ ಬಂದ ನಂತರ 2 ಬಾರಿ ಹಾಲಿನ ದರ ಹೆಚ್ಚಿಗೆ ಆಗಿರೋದು ಹೇಳ್ಬಿಡ್ತೀವಿ. ಒಂದೇ ನೀವು ಹೇಳ್ಬೋದು, 50 ml ಜಾಸ್ತಿ ಮಾಡೋದು, ಜಾಸ್ತಿ ಆಗಿ ಪ್ಯಾಕೆಟ್ಗೆ. ಗ್ರಾಹಕರಿಗೆ 2 ರೀತಿ ಇರುತ್ತೆ, ಒಂದು ರೈತರ ಪರವಾಗಿ, ಇನ್ನೊಂದು ಗ್ರಾಹಕರ ಪರವಾಗಿ. ಒಂದೇ ನಾಣ್ಯದ 2 ಮುಖಗಳು ಇವೆರಡೂ ಇರುತ್ತೆ. ನೀವು ಹೆಚ್ಚಿಗೆ ಮಾಡಿದಾಗ ಸಂಪೂರ್ಣ ಹಣವನ್ನ ರೈತರಿಗೆ ಕೊಟ್ರೆ ನಾವು ಮಾತಾಡಕ್ಕಾಗಲ್ಲ, ಯಾರು ಮಾತಾಡಕ್ಕಾಗಲ್ಲ. ಈ KMF ಅನ್ನೋ ಒಂದು ಸಹಕಾರಿ ಸಂಸ್ಥೆ ಇರುವಂತದ್ದು ಯಾರ ಲಾಭಕ್ಕೂ ಅಲ್ಲ, ರೈತರ ಲಾಭಕ್ಕೆ ಮಾತ್ರ ಒಂದು ಸಹಕಾರಿ ಸಂಸ್ಥೆ ಇರುವಂತದ್ದು, ಸಹಕಾರಿ ಇಲಾಖೆ ಇರುವಂತದ್ದು. ಅಂಡ್ ಖಂಡಿತವಾಗ್ಲೂ ವೇದಿಕೆ ಮೇಲೆ ಇದ್ದು ನಾನು ವೈಯಕ್ತಿಕವಾಗಿ ಯಾವುದೇ ರಾಜಕೀಯ ಹಿನ್ನೆಲೆಯಿಂದ ಬರದೇ ಇರೋಂತ ನಾನು ಪಕ್ಷವನ್ನ ಬಿಟ್ಟು ಮಾತಾಡಬೇಕಾದ್ರೆ ಇವತ್ತು ಎಲ್ಲಾ ಸರ್ಕಾರಗಳು, ಎಲ್ಲಾ ಪಕ್ಷಗಳು ಮಾಡುವಂತ ಒಳ್ಳೆ ಕೆಲಸದಿಂದ ರೈತ, ಬಡ ರೈತನಾಗ್ಬೋದು, ಶ್ರೀಮಂತ ರೈತನಾಗ್ಬೋದು, 1 ಹಸು ಕಟ್ಟಿರ್ಬೋದು, ಗೋಶಾಲೆ ಕಟ್ಕೊಂಡು 1000 ಹಸು ಕಟ್ಟಿರ್ಬೋದು, ಅಷ್ಟು ಜನರ ಹಾಲನ್ನ ಇವತ್ತು ಗ್ರಾಮಾಂತರ ಜಿಲ್ಲೆಯಲ್ಲಿ ಬಮೂಲ್ ಸಂಸ್ಥೆ ತಗೊಂತಾ ಇದೆ. ಎಲ್ಲಾ ರೈತರನ್ನ ಒಂದೇ ದೃಷ್ಟಿಕೋನ ಇಟ್ಕೊಂಡು ನೋಡ್ತಾ ಇದೆ. ಎಲ್ಲರಿಗೂ ಅದೇ ರೇಟ್ ಅನ್ನ 32 ರೂಪಾಯಿ 15 ಪೈಸೆ ಫ್ಯಾಟಿನ ಆಧಾರದ ಮೇಲೆ ಪ್ರತಿಯೊಬ್ಬರಿಗೂ ಒಂದೇ ರೀತಿ ದರವನ್ನ ಕೊಡ್ತೀವಂತ ಪಾರದರ್ಶಕವಾದಂತಹ ಸಂಸ್ಥೆ KMF ಹಾಗೂ ಬಮೂಲ್ ಸಂಸ್ಥೆ. ಕೃಷಿ ಇಲಾಖೆ, ಪಶುಸಂಗೋಪನಾ ಇಲಾಖೆ ಹಾಗೂ ಸಹಕಾರಿ ಇಲಾಖೆ, ಈ 3 ಇಲಾಖೆಗಳ ಸಹಕಾರದಿಂದ ಇವತ್ತು ರೈತರಿಗೆ ಖಂಡಿತವಾಗ್ಲೂ ಯಾರು ಕೂಲಿ ಕೆಲಸಕ್ಕೆ ಹೋಗದೆ ಮನೆಯಲ್ಲಿ 1 ಹಸು ಕಟ್ಕೊಂಡ್ರೆ ಖಂಡಿತವಾಗ್ಲೂ ರೈತರು ಗೌರವಾನ್ವಿತ ಜೀವನವನ್ನ ನಡೆಸೋ ರೀತಿಗೆ ಕಾರಣಕರ್ತರು ಯಾರಾದ್ರೂ ಇದ್ರೆ ಅದು ಬಮೂಲ್ ಹಾಗೂ KMF ಅಂತ ಹೆಮ್ಮೆಯಿಂದ ಈ ವೇದಿಕೆಯಿಂದ ನಾನು ಹೇಳ್ತಾ, ಖಂಡಿತವಾಗ್ಲೂ ರೈತರಿಗೆ ಅನುಕೂಲ ಆಗುವಂತ, ನಾನಾಗ್ಲೇ ಹೇಳಿದೆ, ಒಂದೇ ನಾಣ್ಯದ 2 ಮುಖ. ಇನ್ಕ್ರೀಸ್ ಆದಾಗ ರೈತರಿಗೆ ಆ ದುಡ್ಡು ಹೋದ್ರೆ ಯಾವ ರಾಜಕಾರಣಿನೂ ಮಾತಾಡಕ್ಕಾಗಲ್ಲ, ಪಕ್ಷ ಬಿಟ್ಟು ಯಾವ ರಾಜಕಾರಣಿನೂ ಅವತ್ತು ಮಾತಾಡಕ್ಕಾಗಲ್ಲ. ಅದೇ ಗ್ರಾಹಕರ ಹೊರೆ ಆಗಿ ಸಂಸ್ಥೆಗೆ ಲಾಭ ಆಗುತ್ತೆ ಅಂದ್ರೆ ಅವತ್ತು ಖಂಡಿತವಾಗ್ಲೂ ಪ್ರತಿಪಕ್ಷಗಳಾಗಿ ನಾವು ಬೀದಿಗಿಳಿದು ಹೋರಾಟ ಮಾಡ್ಲೇಬೇಕಾಗುತ್ತೆ ಅಂತ ಹೇಳ್ತಿರುವಂತದ್ದು. ಹಾಗಾಗಿ ನೇರವಾಗಿ ರೈತರಿಗೆ ಕೊಡ್ಲಿಕ್ಕೆ 99% ರೈತರಿಗೆ ಕೊಡ್ಲಿಕ್ಕೆ ಒಳ್ಳೆ ಸಹಕಾರ ಬಮೂಲಿಂದ ಆಗ್ಲಿ ಅಂತ ನಾನು ಹೇಳ್ತಾ, ಮತ್ತೇನು ನಮ್ಮ ತಾಲೂಕಿನ ಕೆಸ್ತೂರ್ ಗ್ರಾಮದಲ್ಲಿ ಒಂದು 16 ಎಕರೆ ಜಮೀನನ್ನ ನಮ್ಮ ನಿರ್ದೇಶಕರು ಆನಂದಣ್ಣವರು, ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು ಎಲ್ಲರ ಸಹಕಾರದಿಂದ ಒಂದು 16 ಎಕರೆ ಜಾಗವನ್ನ ಕೊಂಡ್ಕೊಂಡಿದ್ದಾರೆ. 16.5 ಎಕರೆ. ಇಲ್ಲಿರುವಂತ ಮಕ್ಕಳು ಬೇಕಾದಷ್ಟು ಜನ ಇನ್ನೇನು ಡಿಗ್ರಿ ಓದ್ತಿರುವಂತವ್ರು ಇದ್ದಾರೆ, PUC ಅವರು ಇದ್ದಾರೆ. ಆ 16.5 ಎಕರೆಯಲ್ಲಿ ಮುಂದಿನ ಅವಧಿಯಲ್ಲಿ ಖಂಡಿತವಾಗ್ಲೂ ಇಲ್ಲಿ ಒಳ್ಳೆ ಪ್ಯಾಕೇಜಿಂಗ್ ಯೂನಿಟ್ ಆಗಲಿ,
ಒಳ್ಳೆಯ ಬೈ ಪ್ರಾಡಕ್ಟ್ಸ್ ಏನಿದಾವೆ, ಸ್ವೀಟ್ ಇಂದ ಹಿಡಿದು ಮಿಕ್ಕಿದ ಏನೇನ ಇವತ್ತು ದೋಸಾ ಬ್ಯಾಟ್ರಿಯಿಂದ ಹಿಡಿದು ಒಂದು ಎಲ್ಲಾ ಸಂಸ್ಥೆಗಳನ್ನ ಐಡಿ ಅನ್ನೋ ಸಂಸ್ಥೆ ನೋಡಿ, ವಿವಿಧ ಸಂಸ್ಥೆಗಳನ್ನ ನೋಡಿ ನಂದಿನಿ ಉತ್ಪನ್ನಗಳು ತುಂಬಾ ಉತ್ತಮ ಗುಣಮಟ್ಟದ ಉತ್ಪನ್ನಗಳನ್ನ ಇವತ್ತು ಈ ಸಂಸ್ಥೆ ಕೊಡ್ತಾ ಇದೆ. ಖಂಡಿತವಾಗ್ಲೂ ಈ ರೀತಿ ವಿವಿಧ ಉತ್ಪನ್ನಗಳನ್ನ ತಯಾರು ಮಾಡುವಂತ ಫ್ಯಾಕ್ಟರಿ ಇವತ್ತು ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನ ಕೆಸ್ತೂರು ಬರಲಿ. ಎಲ್ಲ ನಿರ್ದೇಶಕರು, ಮಾಜಿ ಅಧ್ಯಕ್ಷರುಗಳು ಸಹಕಾರ ಅದಕ್ಕಿರ್ಲಿ. ಆನಂದಣ್ಣವ್ರಿಗೆ ನೀವು ಕೈ ಜೋಡಿಸಿ. ಖಂಡಿತವಾಗ್ಲೂ ಅವ್ರ ಬೆನ್ನೆಲುಬಾಗಿ ನಮ್ಮ MP ಅವ್ರು ನಿಂತಿದ್ದಾರೆ. ನಾನು ಶಾಸಕನಾಗಿ ಅವರೊಟ್ಟಿಗೆ ಖಂಡಿತವಾಗ್ಲೂ ಇರ್ತೀನಿ. ರೈತರಿಗೆ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಸದಾ ಕಾಲ ನಮ್ಮ ತಾಲೂಕಿಗೆ ಇನ್ನೂ ಹೆಚ್ಚಿನ ರೈತರ ಮಕ್ಕಳಿಗೆ ಉದ್ಯೋಗ ಅವಕಾಶಗಳು ಸಿಕ್ಲಿಕ್ಕೆ ನಮ್ಮ ಸಂಪೂರ್ಣ ಸಹಕಾರ ಇದ್ದೇ ಇರುತ್ತೆ. ಇದ್ರ ಜೊತೆಯಲ್ಲಿ ಖಂಡಿತವಾಗ್ಲು ಈ ಬರ್ತಾ ಪ್ರತಿದಿನ ಬೆಂಗಳೂರು ಓಡಾಡುವಾಗ ರಾಜನಕುಂಟೆಯಲ್ಲಿ ಒಂದು 25 ಎಕರೆ ಜಮೀನಿದೆ. ನಿನ್ನೆ ನಾನು ರಾಜ್ಕುಮಾರ್ ಅಣ್ಣವರು ಮತ್ತೆ ನಮ್ಮ ಕೇಶವಮೂರ್ತಿ ಅವರು ಬೆಂಗಳೂರು ನಾರ್ತ್ ಡೈರೆಕ್ಟರ್ ಕೂತಿದ್ದಾಗ ಹೇಳ್ತಾ ಇದ್ವಿ, ಅಲ್ಲಿರೋದನ್ನು ಬೇಕಾದ್ರೆ ಇಲ್ಲೇ ಮೂವ್ ಮಾಡಿ ಫ್ಯಾಕ್ಟ್ರಿ ಮಾಡ್ಕೊಂಡು ಅಲ್ಲಿ ಒಳ್ಳೆಯ ನೀವೇನಾದ್ರೂ ಒಂದು ನಂದಿನಿಗೆ ಒಂದು ಒಳ್ಳೆ ಇನೋವೇಷನ್ ಸೆಂಟರ್ ಅಥವಾ ಮ್ಯೂಸಿಯಂ ರೀತಿಯಲ್ಲಿ ನೀವು ರಾಜನಕುಂಟ ಬ್ಯೂಟಿಫುಲ್ ಜಾಗ, ಅದನ್ನು ಬೆಂಗಳೂರಿಗೆ ಹತ್ರ ಇರುವಂತ ಜಾಗ ಅಲ್ಲೂ ಮಾಡ್ಕೊಂಡು ಬೇಕಾದ್ರೆ ನಮಗೂ ಮೂವ್ ಮಾಡಿ ಎಲ್ಲ ಒಳ್ಳೇದಾಗ್ಲಿ. ಇವತ್ತು 500 ಜನ ಮಕ್ಕಳಿಗೆ ಪ್ರೋತ್ಸಾಹ ಧನವನ್ನ, ವಿದ್ಯಾರ್ಥಿ ವೇತನವನ್ನ ಬಮೂಲ್ನ ಟ್ರಸ್ಟ್ ವತಿಯಿಂದ BC ಆನಂದಣ್ಣ ಅವರ ನೇತೃತ್ವದಲ್ಲಿ ಇವತ್ತಿಲ್ಲಿ ವಿತರಣೆ ಮಾಡ್ತಿರುವಂಥದ್ದು. ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಸೃಷ್ಟಿ ಮಾಡೋ ನಿಟ್ಟಿನಲ್ಲಿ ಸರ್ಕಾರಗಳು ಕೆಲಸ ಮಾಡ್ತಿದೆ. ಇವತ್ತು 2 ಬಜೆಟ್ ಅಧಿವೇಶನಗಳಲ್ಲಿ ನಾನು ಶಾಸಕನಾಗಿದ್ದೆ. ಯಾಕಂದ್ರೆ ಲಕ್ಷ್ಮೀಣ್ಣ ಅವ್ರು ಮಾತಾಡಿದ್ರು ಅದ್ರ ಬಗ್ಗೆ. ನಮ್ಮ ರಾಜಕಾರಣಿಗಳು 2 ಬಜೆಟ್ ಅಧಿವೇಶನಗಳಲ್ಲಿ ನಾನು ಸಹ ಭಾಗವಹಿಸಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಮುಂದಿನ ಬಜೆಟ್ ಅಧಿವೇಶನದಲ್ಲಿ 100 ಒಂದು ಪ್ರಶ್ನೆ ಕೇಳಬೇಕು ಅಂತಿದ್ದೀನಿ. ಎಲ್ಲ ವೇದಿಕೆ ಮೇಲೆ ಕೂತಿರುವಂತಹ ಗಣ್ಯರ ಗಮನಕ್ಕೆ, ಮಕ್ಕಳ ಗಮನಕ್ಕೆ. ಇವತ್ತು ರಾಜ್ಯದಲ್ಲಿ ಈ ಪ್ರಸ್ತುತ ಆರ್ಥಿಕ ಸಾಲಿನಲ್ಲಿ 2024-25ನೇ ಸಾಲಿನಲ್ಲಿ 3,67,000 ಕೋಟಿ ಬಜೆಟ್ ಅಲ್ಲಿ 44,542 ಕೋಟಿ ರೂಪಾಯಿ ಶಿಕ್ಷಣಕ್ಕೆ ಅಂತ ಸರ್ಕಾರ ಮೀಸಲಿಟ್ಟಿರುವಂಥದ್ದು. 44,542 ಕೋಟಿ. ಸೂಕ್ಷ್ಮವಾಗಿ 2 ವಿಷಯ ಮಕ್ಕಳಿಗೆ ಅರ್ಥ ಆಗಲಿ ಅಂತ ಮಾತ್ರ, ಮತ್ತೆ ನಮ್ಮ ಸಂಸದರು ಸರ್ಕಾರವನ್ನ ನಡೆಸಿರುವಂತವ್ರು ನಮ್ಮ ಸಚಿವರಾಗಿ ಮುಂದಿನ ದಿನಗಳಲ್ಲಿ ಮತ್ತೆ ಸಚಿವರಾಗಿ 100 ಬಂದೇ ಬರ್ತಾರೆ. ಅವ್ರ ಮಾರ್ಗದರ್ಶನದಲ್ಲಿ ನಾವು ಮಾಡ್ತೀವಿ. ಹಾಗಾಗಿ 20,000 ಕೋಟಿ ಶಿಕ್ಷಣಕ್ಕೆ ಖರ್ಚು ಮಾಡೋದ್ರಲ್ಲಿ 40 ಲಕ್ಷ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಸೆಕೆಂಡ್ PUC ವರೆಗೂ ಮಕ್ಕಳಿರೋ 40 ಲಕ್ಷ, 22,000 ಕೋಟಿ ಖರ್ಚು ಮಾಡ್ತೀವಿ ಒಂದು ವರ್ಷಕ್ಕೆ. ಅಲ್ಲಿ ಒಂದು ಮಗುಗೆ ಸರ್ಕಾರದ ಇಲಾಖೆಗೆ ಖರ್ಚು ಮಾಡ್ತಾರೆ. ನಾನು ಡೆವಲಪ್ಮೆಂಟ್, ಫೀಸು, ಊಟ ಎಲ್ಲ ಸೇರಿ ಸರ್ಕಾರಕ್ಕೆ 50,000 ರೂಪಾಯಿ ಒಂದು ಮಗುವಿನ ಮೇಲೆ, ಸರ್ಕಾರಿ ಶಾಲೆಗೆ ಹೋಗುವಂತ ಮಗುವಿನ ಮೇಲೆ ಸರ್ಕಾರ ಖರ್ಚು ಮಾಡ್ತಾ ಇರುತ್ತೆ. ನಾನು ಹೇಳ್ತಾ ಇರೋದು ಮೊಟ್ಟೆ, ಊಟ, ಚಿಕ್ಕಿ, ಬಾಳೆಹಣ್ಣು, ಸ್ಕೂಲ್ ಫೀಸ್, ಸ್ಕೂಲ್ ಟೀಚರು ಎಲ್ಲ ಸೇರಿ 50,000 ರೂಪಾಯಿ ಕೊಡ್ತಾ ಇದ್ದೀವಿ. ಈ ಗುಣಮಟ್ಟವನ್ನ ಸರ್ಕಾರ ಖಂಡಿತವಾಗ್ಲೂ ಇನ್ನೂ ಒಳ್ಳೆ ಗುಣಮಟ್ಟದ ಶಿಕ್ಷಣವನ್ನ ಸರ್ಕಾರಿ ಶಾಲೆ ಮಕ್ಕಳು ಕೊಡಬೇಕು. ಇವತ್ತು IAS, KS ಅಧಿಕಾರಿಗಳಾಗಿರುವಂತದ್ದು ನಮ್ಮಂತವ್ರ ಮಕ್ಕಳಲ್ಲ. ಗೌರ್ಮೆಂಟ್ ಶಾಲೆಗಳಲ್ಲಿ ಹೋಗುವಂತ ಕನ್ನಡ ಮೀಡಿಯಂ ಓದುವಂತ ಮಕ್ಕಳು ಇವತ್ತು IAS, KS ಆಗಿರುವಂತದ್ದು. ರೈತರ ಮಕ್ಕಳು ಇವತ್ತು IAS, KS ಆಗಿರುವಂತದ್ದು. ನಾವು ಮಾತಾಡೋದ್ರಲ್ಲಿ ಇವತ್ತಿನ DC ಇರ್ಬೋದು, ಹಿಂದೆ ಇದ್ದವ್ರು ಇರ್ಬೋದು, ರೈತರ ಮಕ್ಕಳೇ DC-ಗಳಾಗಿ ಇವತ್ತು ಜಿಲ್ಲೆಗಳನ್ನ ಆಳ್ತಿರುವಂತವ್ರು. ಹಾಗಾಗಿ ಮುಂದೆ ಕೂತಿರುವಂತ ಮಕ್ಕಳಿಗೆ ನಾನು ಹೇಳುವಂತದ್ದು, ಇವತ್ತು ನೀವು ಒಬ್ಬೊಬ್ರು ನಿಮ್ ಹಳ್ಳಿಯಿಂದ ಬರುವಂತವ್ರು ಗೌರ್ಮೆಂಟ್ ಎಕ್ಸಾಮ್ಸ್ ಬರೀರಿ, PSI ಎಕ್ಸಾಮ್ ಬರೀರಿ, PDO ಎಕ್ಸಾಮ್ ಬರೀರಿ, ರೆವೆನ್ಯೂ ಇನ್ಸ್ಪೆಕ್ಟರ್ ಎಕ್ಸಾಮ್ ಬರೀರಿ. ಖಂಡಿತವಾಗ್ಲೂ ನಿಮ್ಮೊಬ್ರು ನಿಮ್ಮ ಊರಿಗೆ ಒಬ್ರು PDO ಆಗಿ ಬಂದ್ರೆ ಸರ್ಕಾರದ ಇಲಾಖೆಯ ಎಲ್ಲ ಸೇವೆಗಳನ್ನ ನಿಮ್ಮ ಊರಿಗೆ ತಂದೆ ತರ್ತೀರಾ. 100ಕ್ಕೆ 100 ನೀವು ಊರಲ್ಲಿ CC ರಸ್ತೆಗಳಿಂದ ಹಿಡಿದು ಲೈಟ್ಗಳಿಂದ ಹಿಡಿದು ಐಮಾಸ್ ಲೈಟ್ಗಳಿಂದ ಹಿಡಿದು ಸೋಲಾರ್ ಲೈಟ್ಗಳನ್ನ ತರೋದಕ್ಕೆ ನೀವೇ ಸಾಕು. ಹಾಗಾಗಿ ಇವತ್ತು ರಾಜಕಾರಣಿಗಳು ನಾವು ಎಷ್ಟು ಕೆಲಸ ಮಾಡ್ತೀವೋ, PDOಗಳು ನೆಟ್ ಕೆಲಸ ಮಾಡಿದ್ರೆ ಕೇಂದ್ರ ಸರ್ಕಾರದಲ್ಲಿ ಎಷ್ಟು ಸ್ಕೀಮ್ಗಳಿದಾವೆ ಅಂದ್ರೆ ಅಷ್ಟು ಸ್ಕೀಮ್ಗಳು RDPR ಇದಾವೆ. ಇಂಗು ಗುಂಡಿಯಿಂದ ಹಿಡಿದು ಸೋಲಾರ್ ಲೈಟ್ ಇಂದ ಹಿಡಿದು ಸೋಲಾರ್ ಪ್ಯಾನಲ್ ವರೆಗೂ ಇವತ್ತು ನಮ್ಮ ಗ್ರಾಮಾಂತರ ಜನತೆಗೆ ಕೇಂದ್ರ ಸರ್ಕಾರದ ಯೋಜನೆಗಳಿದಾವೆ, ರಾಜ್ಯ ಸರ್ಕಾರದ ಯೋಜನೆಗಳಿದಾವೆ. ನಿನ್ನೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು 7,05,000 ಮನೆಗಳನ್ನ ಕರ್ನಾಟಕ ರಾಜ್ಯ ಒಂದೇ ಒಂದು ರಾಜ್ಯಕ್ಕೆ ಆವಾಸ್ ಯೋಜನೆಯಲ್ಲಿ ಕೊಟ್ಟಿರುವಂತದ್ದು. ಹಾಗಾಗಿ ಕೇಂದ್ರ ಸರ್ಕಾರದ ಯೋಜನೆಗಳನ್ನ ತಲುಪಿಸಬೇಕಾದ್ರೆ ನಾವು ಮಕ್ಕಳು, ಇಂಟರ್ನೆಟ್ ಪ್ರತಿಯೊಬ್ಬರ ಕೈಯಲ್ಲಿದೆ. ಆನಂದಣ್ಣವರು, ಲಕ್ಷ್ಮೀಣ್ಣವರು ಹೇಳಿದ್ರು, ಇವತ್ತು ಇಂಟರ್ನೆಟ್ ಬಂದ ಮೇಲೆ ಲವ್ ಕೇಸ್ಗಳು ಇನ್ನೊಂದು ಮತ್ತೊಂದು ಜಾಸ್ತಿ ಆಗ್ತಾ ಇದೆ. ಅದನ್ನ ಉಪಯೋಗಿಸ್ಕೊಳ್ರಿ. ಸರ್ಕಾರದ ಯೋಜನೆಗಳು ಯಾವುದು ಅಂತ ಹುಡುಗ್ರಿ. ಇವತ್ತು ನಬಾರ್ಡ್ ಅಲ್ಲಿ ಎಷ್ಟು ಸ್ಕೀಮ್ಗಳಿದಾವೆ ರೈತರಿಗೆ.
ಪಾಲಿ ಹೌಸ್ ಇಂದ ಹಿಡಿದು ನಮ್ಮ ಏನು ಕೃಷಿ ಹೊಂಡದಿಂದ ಹಿಡಿದು ನೂರಾರು ಯೋಜನೆಗಳು ನಿಮ್ಗೆ ಸಿಗ್ತವೆ. ಶೀಪು, ಗೋಟ್ ಫಾರ್ಮಿಂಗು, ಕ್ಯಾಟಲ್ ಫಾರ್ಮಿಂಗು ಎಲ್ಲದಕ್ಕೂ ಯೋಜನೆಗಳಿದ್ದಾವೆ. ಮಕ್ಕಳು ನೀವು ಅದನ್ನ ಸರಿ ದಾರಿಯಲ್ಲಿ ಇಂಟರ್ನೆಟ್ ಅನ್ನ ಉಪಯೋಗಿಸ್ಕೊಳ್ಳಿ, ಉತ್ತಮವಾಗಿ ಓದಿ. ಇವತ್ತು ಮಿನಿಮಮ್ ಪ್ರತಿಯೊಬ್ರು ಡಿಗ್ರಿ ಮಾಡ್ಲೇಬೇಕು. ಡಿಗ್ರಿ ಮಾಡಿರುವಂತವ್ರಿಗೆ ಅವಕಾಶಗಳು, ಸಾವಿರಾರು ಅವಕಾಶಗಳು ಸಿಗುತ್ತೆ. ನೆನ್ನೆ ನಮ್ಮ MP ಸಾಹೇಬರು ಬೇಕಾದಷ್ಟು ಫ್ಯಾಕ್ಟರಿಗಳಿಗೆ ನಮ್ಮ ಜಿಲ್ಲೆಯಲ್ಲಿ ದೇವನಹಳ್ಳಿ ವಿಸಿಟ್ ಮಾಡಿದ್ದಾರೆ. ಇಲ್ಲೇ ಪಕ್ಕದಲ್ಲಿ ಫಾಕ್ಸ್ಕಾನ್ ಅನ್ನೋ ಒಂದೇ ಒಂದು ಕಂಪನಿಯಲ್ಲಿ ಇವತ್ತು 35-50 ಸಾವಿರ ಕೆಲಸಗಳು ಬಂದಿದ್ದಾವೆ. ಮುಂದಿನ ದಿನಗಳಲ್ಲಿ ITBT ಸ್ಪೆಷಲ್ ಎಕನಾಮಿಕ್ ರೀಜನ್ ಆಗಿ ಕೊನಗಟ್ಟ ಮತ್ತು ನಮ್ಮ ಈ ಪಕ್ಕದಲ್ಲಿ ಫಾಕ್ಸ್ಕಾನ್ ಆಗಿರುವಂತಹ ದೇವನಹಳ್ಳಿ ಕುಂದಾಣ ಹೋಬಳಿಯನ್ನ ಡಿಕ್ಲೇರ್ ಮಾಡೋರಿದ್ದಾರೆ. 5 ಲಕ್ಷಕ್ಕೂ ಹೆಚ್ಚು ಉದ್ಯೋಗ ಅವಕಾಶಗಳು ದೊಡ್ಡಬಳ್ಳಾಪುರ ತಾಲೂಕು ಒಂದರಲ್ಲೇ ಸಿಗುತ್ತೆ. ಈಗಾಗಲೇ 2 ಲಕ್ಷ ಉದ್ಯೋಗಗಳು ಇರುವಂತಹ ಇಂಡಸ್ಟ್ರಿಯಲ್ ಏರಿಯಾಲ್ ಇರುವಂತದ್ದು. ಮಕ್ಕಳು ನೀವು ಓದ್ಬೇಕು, ಏನಾದ್ರೂ ಆಗ್ಬೇಕು ಅನ್ನೋ ಛಲ ನಮಗೂ ಇರ್ಬೇಕು. 16 ಅವರ್ ಕೆಲಸ ಮಾಡ್ತೀವಿ ಅನ್ನೋ ಛಲ ನಮಗೂ ಇರ್ಬೇಕು. ಮುಂದಕ್ಕೆ ನಾವು ಆನಂದಣ್ಣವ್ರು ಹೇಳ್ದಂಗೆ ವೇದಿಕೆ ಮೇಲೆ ಕುತ್ಕೊಬೇಕು, ನಮ್ಮನೆಯಲ್ಲೂ ಇನೋವಾ ಫಾರ್ಚುನರ್ ಬರ್ಬೇಕು, ನಾವು ದೊಡ್ಡ ದೊಡ್ಡ ಮನೆಗಳು ಕಟ್ಟಬೇಕು ಅನ್ನೋ ಒಂದು ಗುರಿ ಇರ್ಲಿ. ಈ ಮಿಕ್ಕಿದ ಎಲ್ಲ ಆಸೆಗಳನ್ನ ಬಿಟ್ಟು ಒಂದು ಗುರಿ ಇಟ್ಕೊಂಡು ನಾವು ಸಮಾಜದಲ್ಲಿ ದೊಡ್ಡ ವ್ಯಕ್ತಿ ಆಗ್ಬೇಕು ಅನ್ನೋ ಒಂದು ಗುರಿಯನ್ನ ಇಟ್ಟು ಮಕ್ಕಳು ಉನ್ನತ ಭವಿಷ್ಯ ನಿಮ್ಮೆಲ್ಲರಿಗೂ ಇರ್ಲಿ. 500 ಜನ ರೈತರ ಮಕ್ಕಳೇ ಇರ್ಲಿ ಬಂದಿರುವಂತ ಪ್ರತಿಯೊಬ್ರು, ನಿಮ್ಮೆಲ್ಲರಿಗೂ ಭವಿಷ್ಯ ಉಜ್ವಲವಾಗಿರ್ಲಿ. ರೈತರ ಪರವಾಗಿ ಸದಾಕಾಲ MP ಸಾಹೇಬರು, ನಾನು, ನಮ್ಮ ಆನಂದಣ್ಣವರು ಸದಾಕಾಲ ಈ ತಾಲೂಕಲ್ಲಿ ಇದ್ದೇ ಇರ್ತೀವಿ ಅಂತ ಈ ವೇದಿಕೆ ಮೂಲಕ ಹೇಳ್ತಾ ಮತ್ತೊಮ್ಮೆ ಎಲ್ಲ ಹೈನುಗಾರಿಕೆ ಮಾಡ್ತಿರುವಂತ ರೈತರಿಗೆ ಶುಭವಾಗ್ಲಿ. ನೀವೆಲ್ಲರೂ ಆ ಕಾಮಧೇನುವನ್ನೇ ಕೇಳಿದ್ದನ್ನೆಲ್ಲ ಕೊಡುವಂತ ಕಾಮಧೇನುವನ್ನ ಮನೆಯಲ್ಲಿ ಇಟ್ಕೊಂಡಿರುವಂತವ್ರು, ನಿಮ್ಮೆಲ್ಲರಿಗೂ ಆ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಆಶೀರ್ವಾದದಿಂದ ನೀವು ಬಯಸಿದ್ದೆಲ್ಲ ಉತ್ತಮವಾಗಲಿ. ಈ ವರ್ಷನೂ ಸಂಕ್ರಾಂತಿ ಆದ ನಂತರ ಈ ಹೊಸ ಸಂಕ್ರಮಣ ಬೆಳೆ ತಂದು ರೈತರಿಗೆ ಒಳ್ಳೆ ಬೆಳೆ ಈ ವರ್ಷನೂ ಆಗ್ಲಿ ಅಂತ ಶುಭ ಹಾರೈಸಿ ಜೈ ಕಿಸಾನ್ ಅಂತ ಹೇಳೋದ್ರ ಮುಖಾಂತರ ನಾನು ಈ ಭಾಷಣವನ್ನು ಮುಗಿಸ್ತೀನಿ. ಧನ್ಯವಾದಗಳು. ಹೈನುಗಾರಿಕೆ ಇವತ್ತು ನಿಜವಾಗಿಯೂ ಕೂಡ ಅನೇಕ ಜಿಲ್ಲೆಗಳಲ್ಲಿ, ವಿಶೇಷವಾಗಿ ನಮ್ಮ ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಕೋಲಾರ ಈ ಜಿಲ್ಲೆಗಳಲ್ಲಿ ರೈತರಿಗೆ ಒಂದು ರೀತಿಯಲ್ಲಿ ಲೈಫ್ ಲೈನ್ ಆಗಿದೆ, ಜೀವಾಳ ಆಗಿದೆ. ಏನು ಉಪಕಸಬು ಅಂತ ನಾವು ಪ್ರಾರಂಭ ಮಾಡಿದ್ವಿ, ಹೈನುಗಾರಿಕೆ, ರೇಷ್ಮೆ ಇವೆಲ್ಲ ಕೂಡ ಕೃಷಿ ಜೊತೆಗೆ ಒಂದು ಉಪಕಸಬಾಗಿ ಪ್ರಾರಂಭ ಆದಂತಹ ಒಂದು ವೃತ್ತಿ ಇವತ್ತು ಮುಖ್ಯ ಕಸಬಾಗಿದೆ. ನಾವಿವತ್ತು ಇಬ್ಬರನ್ನ ಬಹಳ ಸ್ಮರಣೆ ಮಾಡಬೇಕು. ದೇಶದಲ್ಲಿ ಡಾಕ್ಟರ್ ವರ್ಗೀಶ್ ಕುರಿಯನ್, ರಾಜ್ಯದಲ್ಲಿ ದಿವಂಗತ MB ಕೃಷ್ಣಪ್ಪ. ಈ ಇಬ್ಬರನ್ನ ಕೂಡ ನಾವು ಯಾವಾಗಲೂ ಕೂಡ ಹೈನುಗಾರಿಕೆ ವಿಷಯ ಬಂದಾಗ ಅವರನ್ನ ನಾವು ಸ್ಮರಣೆ ಮಾಡಲೇಬೇಕಾಗ್ತದೆ. ಅವತ್ತರಲ್ಲಿ ಜರ್ಸಿಯನ್ನ ತಂದದ್ದು, ಜರ್ಸಿ ತಳಿಯನ್ನ ತಂದಂಥದ್ದು. ಯಾಕೆಂದ್ರೆ ನಮ್ಮಲ್ಲಿ ಇದ್ದಂಥ ತಳಿಗಳು ಅವಾಗ 2-3 ಲೀಟ್ರು ಒಂದು ಹಸು ಕೊಟ್ಟರೆ ಹೆಚ್ಚಾಗ್ತದೆ. ಅಂಥದ್ದು ತಂದು ಇವತ್ತು ಗಣನೀಯವಾಗಿ ಹಾಲು ಉತ್ಪಾದನೆ ಆಗಲಿಕ್ಕೆ ಈ ರೀತಿಯ ಹೊಸ ರಾಶಿಗಳನ್ನ, ಹೊಸ ತಳಿಗಳನ್ನ ತಂದು ಇವತ್ತು ರೈತರಿಗೆ ಅನೇಕ ವಿಷಯದಲ್ಲಿ ಇವತ್ತು ಆರ್ಥಿಕವಾಗಿ ಇವತ್ತು ಅವರು ಸಮೃದ್ಧಿಯಿಂದ ಬದುಕಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಅದೇ ರೀತಿ ಇವತ್ತು ರೈತರು ಇವತ್ತು ಹೈನುಗಾರಿಕೆಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರೇ ಅನೇಕ ಕಷ್ಟಗಳಿವೆ. ನಾನು ರೈತರ ಕುಟುಂಬದಿಂದ ಬಂದಿರೋದ್ರಿಂದ ನಮ್ಮ ಮನೆಯಲ್ಲಿ ಕೂಡ ಹಸುಗಳು ಏನು ನಾವು ಸಾಕ್ತಾ ಇದ್ವಿ, ನನಗೆ ಅದರ ಸಂಪೂರ್ಣ ಚಿತ್ರ ನನ್ನ ಮುಂದೆ ಇದೆ. ಇವತ್ತು ನಾವು ಯಾವಾಗಲೂ ಕೂಡ ಹಾಲು ಬೆಲೆ ಜಾಸ್ತಿ ಆಗ್ತಾ ಇದೆ, ರೈತರು ಕೊಡ್ತಾ ಇದ್ದೀವಿ ಅನ್ನೋದು ಒಂದೇ ಮಾತಾಡ್ತಾರೆ ಬಿಟ್ರೆ, ಆ ಹಾಲು ಉತ್ಪಾದನೆ ಆಗುವಷ್ಟೊತ್ತಿಗೆ ಹಸುವಿನ ಬೆಲೆ ಏನಾಗ್ತಾ ಇದೆ. ಇವತ್ತು ಹಸುನ ಬೆಳೆಸಬೇಕು, ಅದಕ್ಕೆ ಪೌಷ್ಟಿಕವಾಗಿ ಅದನ್ನ ನೋಡ್ಕೋಬೇಕು ಅಂದ್ರೆ ಪೌಷ್ಟಿಕ ಆಹಾರ, ಅದಕ್ಕೆ ಕೊಡುವಂತ ಹಿಂಡಿ ಬೆಲೆ ಏನಾಗಿದೆ, ಬೂಸದ ಬೆಲೆ ಏನಾಗಿದೆ, ಚಕ್ಕೆ ಬೆಲೆ ಏನಾಗಿದೆ, ಯಾರಿಗಾದ್ರೂ ಗಮನ ಇದೆಯಾ? ನಾನು ಅದಕ್ಕೆ ನೆನ್ನೆ ನಮ್ಮ ಅಧ್ಯಕ್ಷರಿಗೆ ಹೇಳ್ತಾ ಇದ್ದೆ, ರಾಜ್ಕುಮಾರ್ ಅವರು, ಎಲ್ಲ ರಾಜ್ಯಗಳಲ್ಲಿ ಕೂಡ ಇವತ್ತು ಯಾವ ರೀತಿ ನಮ್ಮಲ್ಲಿ ಪೆಟ್ರೋಲ್, ಡೀಸೆಲ್ ಇವೆಲ್ಲ ಬೆಲೆ ಕೇಂದ್ರ ಸರ್ಕಾರ ನಿಗದಿ ಮಾಡೋದಿಲ್ಲ. ಯಾರು ಆಮದು ಮಾಡಿಕೊಂಡು ನಮ್ಮಲ್ಲಿ ಸಂಸ್ಥೆಗಳಿದೆ, IOC ಇರ್ಬೋದು,
BP ಇರ್ಬೋದು, HP ಇರ್ಬೋದು, ಈ ಸಂಸ್ಥೆಗಳನ್ನೇ ಅವತ್ತಿನ ಕಚ್ಚಾ ತೈಲವನ್ನ ಅದರ ಬೆಲೆ ನೋಡಿಕೊಂಡು ಇಂಟರ್ನ್ಯಾಷನಲ್ ಮಾರ್ಕೆಟ್ಸ್ ನೋಡಿಕೊಂಡು ಬೆಲೆಯನ್ನು ನಿಗದಿ ಮಾಡ್ತಾರೆ. ಆ ರೀತಿಯಲ್ಲಿ ಹೈನುಗಾರಿಕೆಯಲ್ಲಿ ಕೂಡ ಇವತ್ತು ಕಳಸಪ್ರಾಯವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ KMF ಸಂಸ್ಥೆ ಇವತ್ತು ನಂದಿನಿ ಅಂತಂದ್ರೆ ಇಡೀ ದೇಶಕ್ಕೇನೆ ಒಂದು ಬ್ರ್ಯಾಂಡ್ ಆಗಿ ಪರಿಗಣಿಸಿದೆ. ಬಹಳ ಹೆಮ್ಮೆ ಆಗ್ತದೆ. ಕರ್ನಾಟಕದ ಒಂದು ಬ್ರ್ಯಾಂಡ್ ನಂದಿನಿ, ಅದರ ಎಲ್ಲ ಏನು ಪದಾರ್ಥಗಳನ್ನ, ಹಾಲು, ಇದರ ಗುಣಮಟ್ಟ ಇಡೀ ನಮ್ಮ ಆರ್ಮಿಗೆ ಕೂಡ ತೆಗೆದುಕೊಳ್ತಾರೆ ನಂದಿನಿ ಹಾಲನ್ನು. ಅಂಥದ್ದನ್ನ ಇವತ್ತು ಅಂತ ಒಳ್ಳೆ ಸಂಸ್ಥೆ ಸರ್ಕಾರದ ಕಪಿಮುಷ್ಟಿಯಲ್ಲಿ ಇಟ್ಕೋಬಾರ್ದು. ಯಾವುದೇ ಸರ್ಕಾರ, ನನ್ನ ಪ್ರಕಾರ KMF ನವರಿಗೆ ಆ ಬೆಲೆಗಳನ್ನ ತೀರ್ಮಾನ ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಕೊಡಬೇಕು. ಅವರು ಕೂಡ ಈಗಾಗಲೇ ಮಾನ್ಯ ಶಾಸಕರು ಹೇಳಿರೋ ಹಾಗೆ ಗ್ರಾಹಕರ ಒಂದು ಇನ್ಫ್ಲೇಷನ್ ಏನು ನೀವು ಹೆಚ್ಚು ಮಾಡಬೇಕು ಅಂತಿರ್ತೀರಿ, ಅದನ್ನು ಕೂಡ ಗಮನದಲ್ಲಿ ಇಟ್ಕೋಬೇಕು. ಯಾರಿಗೂ ಹೊರೆ ಆಗದಂತೆ, ರೈತರಿಗೆ ಲಾಭ ಆಗುವಂತೆ, ರೈತರ ಮಕ್ಕಳಿಗೆ ಉನ್ನತ ಶಿಕ್ಷಣ ಸಿಗುವಂತೆ ಒಂದು ನಿಯಮದಂತೆ ನೀವು ಮಾಡಿದಾಗ ನಿಜವಾಗಿಯೂ ಕೂಡ ಸಂಸ್ಥೆನೂ ಬೆಳೆಯುತ್ತೆ. ಸಂಸ್ಥೆಯನ್ನೇ ನಂಬಿರ್ತಕ್ಕಂಥ ಲಕ್ಷಾಂತರ ರೈತರ ಬದುಕು ಕೂಡ ಭವ್ಯವಾಗಿ ಸಮೃದ್ಧಿ ಆಗುತ್ತೆ ಅಂತ ನಾನು ನಿಜವಾಗಿಯೂ ಕೂಡ ನಂಬಿದ್ದೇನೆ. ಇವತ್ತು ಪ್ರತಿಭಾವಂತರು ನಮ್ಮ ರೈತರ ಮಕ್ಕಳು ಕೂಡ ಯಾರಿಗೂ ಕೂಡ ಕಡಿಮೆ ಇಲ್ಲ. ಅನೇಕ ವಿದ್ಯಾರ್ಥಿಗಳು ನಮಗೆ ಹೆಮ್ಮೆ ಆಗ್ತದೆ. ಎಲ್ಲ ಕ್ಷೇತ್ರಗಳಲ್ಲಿ ಇವತ್ತು ರೈತರ ಮಕ್ಕಳು ವಿದ್ಯಾಭ್ಯಾಸವನ್ನು ಪಡೆದಿದ್ದಾರೆ, ಉನ್ನತ ಶಿಕ್ಷಣವನ್ನು ಪಡೀತಾ ಇದ್ದಾರೆ. ಅನೇಕರು ವೈದ್ಯರಾಗಿದ್ದಾರೆ, ಇಂಜಿನಿಯರ್ಗಳಾಗಿದ್ದಾರೆ, ಲೆಕ್ಚರರ್ಸ್ ಆಗಿದ್ದಾರೆ, ವಿಜ್ಞಾನಿಗಳಾಗಿದ್ದಾರೆ. ಇವತ್ತು ಏರ್ಫೋರ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನೆನ್ನೆ ಕೆಲವು ಉದ್ದಿಮೆಗಳಿಗೆ ಹೋಗಿದ್ದೆ ನಾನು, ಇಂಡಸ್ಟ್ರೀಸ್ಗೆ ಹೋಗಿದ್ದಾಗ ಅನೇಕರು ನಮ್ಮ ಗ್ರಾಮೀಣ ಜಿಲ್ಲೆಯಲ್ಲೇ ವಿದ್ಯೆಯನ್ನು ಪಡೆದಂಥವರು. ಮತ್ತು ಇವತ್ತು ಶಿಕ್ಷಣ ಎಷ್ಟು ಅಗತ್ಯನೋ ಅಷ್ಟೇ ಸ್ಕಿಲ್ ಬಹಳ ಮುಖ್ಯ. ಸ್ಕಿಲ್ ಇಲ್ದಿರ ಇರ್ತಕ್ಕಂಥ ಶಿಕ್ಷಣ ಏನು ಉಪಯೋಗ ಆಗ್ತಾ ಇದೆ. ಯಾಕೆಂದ್ರೆ ಆಯಾ ಉದ್ದಿಮೆಗೆ ಅನುಗುಣವಾಗಿ ಅವ್ರಿಗೆ ಬೇಕಾದಂಥ ಸ್ಕಿಲ್ ಸೆಟ್ಸ್ ಅನ್ನ ನೀವು ಕಲಿಬೇಕಾಗ್ತದೆ. ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ತರಬೇತಿಗಳನ್ನ ಕೊಡಬೇಕು ಅಂತೇಳಿ ನಿನ್ನೆ ನಾನು ಸಂಬಂಧಪಟ್ಟಂತ ಮುಖ್ಯಸ್ಥರ ಜೊತೆ ಎಲ್ಲ ಮಾತನಾಡಿದೆ. ಅವರು ಕೂಡ ಒಪ್ಪಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಕೂಡ 10ನೇ ಕ್ಲಾಸಲ್ಲಿ ಯಾರು ತೇರ್ಗಡೆ ಆಗದಿರ ಅವರು ಉದ್ಯೋಗಕ್ಕೆ ಎದುರು ನೋಡ್ತಾ ಇದ್ದಾರೆ, PUC ಮಟ್ಟದಲ್ಲಿ ಯಾರಿದ್ದಾರೆ, ಪದವಿಯನ್ನು ಮುಗಿಸಿರೋರು ಯಾರು, ಮತ್ತು ಪದವಿಯೋತ್ತರವಾಗಿರ್ತಕ್ಕಂಥ ಪದವಿಗಳನ್ನು ಪಡೆದಿರ್ತಕ್ಕಂಥವ್ರು ಯಾರು, ಈಗೆಲ್ಲವನ್ನು ಕೂಡ ನಾವು ಕ್ಷೇತ್ರವಾರು, ತಾಲೂಕುವಾರು ನಾವು ಪಟ್ಟಿ ಮಾಡಿ ಅದಕ್ಕೆ ಸಂಬಂಧಪಟ್ಟಂತಹ ಕೈಗಾರಿಕೆಗಳಿಂದ, ಉದ್ದಿಮೆದಾರರಿಂದ ನಿಮಗೆ ವಿಶೇಷವಾಗಿರ್ತಕ್ಕಂಥ ತರಬೇತಿಯನ್ನ ಕೊಡಲಿಕ್ಕೆ ನಾವು ಶಾಸಕರು ಎಲ್ಲ ಕೂಡ ಪ್ರತಿನಿಧಿಗಳು ಶ್ರಮಿಸುವಂಗೆ ಮಾಡ್ತೇವೆ. ಬಹುಶಃ ಬೊಮ್ಮೂರಿನ ಸಂಸ್ಥೆ ಅಂತವರು ಕೂಡ ಇದಕ್ಕೆ ನೀವು ಕೂಡ ನಿಮ್ಮನ್ನ ಜೋಡಿಸ್ಕೊಂಡು ಆ ಒಂದು ಉದ್ಯಮಿಗಳ ಜೊತೆ ಸೇರ್ಕೊಂಡು ಈ ಕೆಲಸ ಮಾಡಿದ್ರೆ ನೀವು ಹಣ ಏನು ಖರ್ಚಾಗಲ್ಲ, ಅವರೇ ಎಲ್ಲ ತರಬೇತಿ ಮಾಡ್ತಾರೆ. ಆ ತರಬೇತಿ ಆದ್ಮೇಲೆ ಹಾಗೇನೆ ಅವರೇ ಉದ್ಯೋಗಕ್ಕೆ ಕೂಡ ತೆಗೆದುಕೊಳ್ತಾರೆ. ಹಾಗಾಗಿ ಬಹಳಷ್ಟು ಇದರಿಂದ ಉಪಯೋಗ ಆಗುತ್ತೆ ಅಂತ ನಾನು ಅಭಿಪ್ರಾಯ ಪಡ್ತೇನೆ. ಸುಮಾರು ಇವತ್ತು 500 ಜನ ಮಕ್ಕಳು, ಇದೊಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ. ಬೊಮ್ಮನವರು ಇದನ್ನು ಗುರುತಿಸಿದಾರಲ್ಲ, ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ನಮ್ಮ ಆನಂದ್ರವರು, ನಮ್ಮ ಶ್ರೀ ರಾಜ್ಕುಮಾರ್ ಅವರು ಇದನ್ನು ಪ್ರತಿ ವರ್ಷ ಮಾಡ್ಕೊಂಡು ಬಂದಿದ್ದಾರೆ. ಈ ರೀತಿಯ ಒಳ್ಳೆಯ ಪ್ರತಿನಿಧಿಗಳು ಗ್ರಾಮೀಣ ಪ್ರದೇಶದಲ್ಲಿ ರೈತರ ಬದುಕನ್ನ, ರೈತರ ಜೊತೆನೇ ಇದ್ದು ಅವರ ಬದುಕನ್ನು ಕಟ್ಕೊಡುವಂತ ಕೆಲಸ ಮಾಡ್ತಾರಲ್ಲ, ಇಂಥ ಪ್ರತಿನಿಧಿಗಳನ್ನ ನಾವು ಉಳಿಸ್ಬೇಕಾಗ್ತದೆ. ಇಂಥವರಿಗೆ ನಾವು ಯಾವಾಗಲೂ ಕೂಡ ಸಹಕಾರ ಕೊಡ್ಬೇಕಾಗ್ತದೆ. ಹಾಗಾಗಿ ಯಾರು ನಿಮ್ಮ ಜೊತೆಯಲ್ಲಿ ಹಗಲಿರುಳು ಕೂಡ ಕೆಲಸ ಮಾಡ್ಕೊಂಡು ನಿಮ್ಮ ಶ್ರೇಯೋ ಅಭಿಲಾಷಿಗಳ ಕೆಲಸ ಮಾಡ್ತಾರೆ, ಅಂತ ಪ್ರತಿನಿಧಿಗಳನ್ನ ನಾವು ಉಳಿಸ್ಕೋಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ಬಹುಶಃ ಬಹುಮೂಲ ಚುನಾವಣೆಗಳು ನಡೀತವೆ. ಇಡೀ ರಾಜ್ಯದಲ್ಲಿ ಸಹಕಾರ ಕ್ಷೇತ್ರಕ್ಕೆ
ಅದರಲ್ಲಿ ಕೂಡ KMFಗೆ ಎಲ್ಲ ಸಂಸ್ಥೆಗಳಿಗೂ ಕೂಡ ಚುನಾವಣೆಗಳು ನಡಿಬೇಕಾಗಿತ್ತು. ಅದು ಯಾವ ಕಾನೂನು ಯಾವ ನಿಯಮದಲ್ಲಿ ನನಗೆ ಗೊತ್ತಿಲ್ಲ. 5 ವರ್ಷಗಳು ಮುಗಿದ ಮೇಲೆ ಇನ್ನೊಂದು ವರ್ಷ ಆಗೋಗಿದೆ. ಇದು ನನಗೂ ಕೂಡ ರಾಜಕಾರಣಕ್ಕೆ ಬಂದು 20 ವರ್ಷ ಆಗಿದೆ. ಆದರೆ ಯಾರು ಪ್ರಜಾಪ್ರಭುತ್ವದ ಬಗ್ಗೆ ಪದೇ ಪದೇ ಮಾತಾಡ್ತಾರೆ, ಸಂವಿಧಾನಕ್ಕೆ ಗೌರವ ಕೊಡಬೇಕು ಅಂತ ಪದೇ ಪದೇ ಮಾಡ್ತಾರೆ, ಅಂಥ ಸರ್ಕಾರದಲ್ಲಿ 1 ವರ್ಷ ಮೀರಿ ಇನ್ನೂ ಇರ್ತಕ್ಕಂಥವರೇ ಆಡಳಿತ ಮಾಡುವಂಥ ವ್ಯವಸ್ಥೆ ಸರಿಯಲ್ಲ. ಹಾಗಾಗಿ ಅದು ಪ್ರಜಾತಂತ್ರ ವ್ಯವಸ್ಥೆಗೆ ಮಾರಕ ಆಗ್ತದೆ. ನಿಗದಿತ ಸಮಯಕ್ಕೆ ಚುನಾವಣೆಗಳು ನಡೀಬೇಕು. ಆಗಲೇ ನಾವು ಸಂವಿಧಾನಕ್ಕೆ ಪ್ರಜಾತಂತ್ರ ವ್ಯವಸ್ಥೆಗೆ ನಾವು ಗೌರವ ಕೊಟ್ಟಂಗೆ ಆಗ್ತದೆ. ಯಾಕೆಂದ್ರೆ ಮೆಂಬರ್ಸ್, ಗ್ರಾಮ ಪಂಚಾಯತಿ ಮೆಂಬರ್ಸ್ 5 ವರ್ಷ ಆದ್ಮೇಲೆ 1 ದಿವಸ ಅವರು ಕಾಲಿಡಂಗಿಲ್ಲ. ತಾಲೂಕ್ ಪಂಚಾಯತಿ ಮೆಂಬರ್ಸ್, ಜಿಲ್ಲಾ ಪಂಚಾಯತಿ ಮೆಂಬರ್ಸ್, MLAಗಳು, MP ಗಳು ಯಾರು ಕೂಡ 5 ವರ್ಷ ಆದ್ಮೇಲೆ 1 ದಿವಸ ಅವ್ರು ಇರೋವಾಗಿಲ್ಲ. ಅಡ್ಮಿನಿಸ್ಟ್ರೇಟಿವ್ ಬಂದು ಅಲ್ಲಿರ್ತಾರೆ. ಅದೇ ವ್ಯವಸ್ಥೆ ನಮ್ಮ ಸಹಕಾರ ಕ್ಷೇತ್ರದಲ್ಲಿ ಆಗಬೇಕು. ಉತ್ತಮರ ಆಯ್ಕೆ ಆಗಬೇಕು. ಅವರಿಂದ ಮಾತ್ರ ಸಮಾಜ ಸುಧಾರಣೆ, ಸಹಕಾರ ಕ್ಷೇತ್ರದ ಪ್ರಗತಿ ಸಾಧ್ಯ. ನಮ್ಮ ಏನು ಸಹಕಾರ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ನಮ್ಮ ರೈತರ ಮಕ್ಕಳು ನೀವು ಯಾರಿಗೂ ಕೂಡ ಕಡಿಮೆ ಅಲ್ಲ. ಯಾಕೆಂದ್ರೆ ಹೈನುಗಾರಿಕೆಯಲ್ಲಿ ತೊಡಗಿಸ್ಕೊಂಡಿರೋದೇ ಅತ್ಯಂತ ಪುಣ್ಯದ ವೃತ್ತಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾರು ಹಾಲು ಉತ್ಪಾದನೆ, ಹಾಲಿನ ವೃತ್ತಿಯನ್ನು ಮಾಡಿದ್ದಾರೆ ಅವ್ರ ಮಕ್ಕಳಿಗೆ ನಿಜವಾಗಿಯೂ ಕೂಡ ದೊಡ್ಡ ಭವಿಷ್ಯ ಇದೆ ಅಂತ ನಾನು ನಂಬಿದ್ದೇನೆ. ಆ ನಿಟ್ಟಿನಲ್ಲಿ ನೀವೆಲ್ಲ ಕೂಡ ಉತ್ತಮ ಭವಿಷ್ಯವನ್ನು ಹೊಂದಬೇಕು. ನೀವು ದೊಡ್ಡ ಗುರಿಯನ್ನು ಹಾಕಬೇಕು. ಸಣ್ಣ ಪುಟ್ಟ ಗುರಿ ಹಾಕೋಣಕ್ಕೆ ಹೋಗ್ಬೇಕು. ಯಾವಾಗಲೂ ಕೂಡ ಕನಸು ಕಂಡ್ರೆ ದೊಡ್ಡ ಕನಸನ್ನೇ ಕಾಣಬೇಕು. ಅದಕ್ಕೆ ಬೇಕಾಗಿರ್ತಕ್ಕಂಥ ಪರಿಶ್ರಮವನ್ನು ನೀವು ರೂಢಿಸ್ಕೊಂಡು ನೀವು ಮುಂದೆ ಹೋಗ್ಬೇಕು. ಮನಸ್ಸಿದ್ರೆ ಮಾರ್ಗ ಅಂತ ಹೇಳ್ತೀವಿ. ಆ ಮನಸ್ಸು ದೃಢವಾಗಿರಬೇಕು. ಆ ಮನಸ್ಸು ದೃಢವಾಗಿದ್ದಾಗ ನೀವು ಯಾವುದು ಕೂಡ ಅಸಾಧ್ಯ ಇಲ್ಲ ಅಂತ ನಾನು ನಂಬಿದ್ದೀನಿ. ಯಾಕೆಂದ್ರೆ ನಮ್ಮಂಥವರೆಲ್ಲ ಕೂಡ ಇಲ್ಲಿವರೆಗೂ ಬಂದಿದ್ದೀವಿ ಅಂತಂದ್ರೆ ಅಂತ ಪರಿಶ್ರಮ ಅಂತ ಮನಸ್ಸು ನಮ್ಮಲ್ಲಿ ಇದ್ದಿದ್ರಿಂದ, ಇಲ್ಲಾಂದ್ರೆ ನಾವ್ಯಾರು ಕೂಡ ಇಲ್ಲಿ ಬರ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಬ್ಬ ರೈತರ ಮಕ್ಕಳಾಗಿ ಇಲ್ಲಿವರೆಗೂ ಬೆಳಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ನಮ್ಮ ಕೈಯಲ್ಲಿ ಸಾಧ್ಯ ಆಗಿದೆ ಅಂದ್ರೆ ನಿಮ್ಮೆಲ್ಲರ ಕೈಯಲ್ಲೂ ಕೂಡ ಸಾಧ್ಯ ಅಂತ ನಾನಂತೂ ನಂಬಿದ್ದೇನೆ. ಆ ನಿಟ್ಟಿನಲ್ಲಿ ಇವತ್ತು ಮತ್ತೆ ಬೊಮ್ಮೂಲ್ರವ್ರಿಗೆ ಮತ್ತು ಎಲ್ಲ ಆಯೋಜಕರಿಗೆ ವಿಶೇಷವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸಿ, ಈ ರೀತಿಯ ನಮ್ಮ ಶಾಸಕರು ಕೂಡ ಶಾಸಕರಾಗೋಕ್ಕಿಂತ ಮುಂಚೆ ಮತ್ತು ಈಗಲೂ ಕೂಡ ಮಾಡ್ತಾರೆ ಅಂತ ಅನಿಸುತ್ತೆ ನನಗೆ. ಸ್ಕಾಲರ್ಶಿಪ್ ನಾನು ಸಚಿವನಾಗಿದ್ದಾಗ ಸ್ಕಾಲರ್ಶಿಪ್ ಕಾರ್ಯಕ್ರಮಕ್ಕೆ ಬಂದಿದ್ದೆ. ಸುಮಾರು 5,000 ಜನಕ್ಕೆ 1,500 ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ರು. ಆ ರೀತಿಯ ಪುರಸ್ಕಾರ ಕೊಡ್ತಾ ಇದ್ರೆ ಮಕ್ಕಳಿಗೂ ಕೂಡ ನಾನು ಇಷ್ಟು ಮಾರ್ಕ್ಸ್ ತಗೊಂಡಿದ್ದೀನಿ, ನನಗೆ ಸ್ಟೇಜ್ ಮೇಲೆ ಕರೆಸಿ ಇವತ್ತು ಪುರಸ್ಕಾರ ಮಾಡಿದ್ದಾರೆ ಅನ್ನುವಂಥ ಒಂದು ಮನೋಸ್ಥೈರ್ಯ, ಆತ್ಮವಿಶ್ವಾಸ ಹೆಚ್ಚಾಗ್ತದೆ. ಅದ್ರ ಮೂಲಕ ತಾವು ಇನ್ನಷ್ಟು ಮುಂದೆ ಹೋಗ್ಲಿಕ್ಕೆ ಮತ್ತು ಇನ್ನೂ ಕೂಡ ಮೇಲೆ ಎತ್ತರಕ್ಕೆ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ನಂದು ಒಂದೇ ಮನವಿ, ಪ್ರಧಾನಿಗಳು ಹೇಳ್ತಾ ಇರ್ತಾರೆ, ಈ ದೇಶ ಎಲ್ಲ ಕೊಡುತ್ತೆ ನಿಮಗೆ, ಈ ಭೂತಾಯಿ ನಿಮ್ಗೆಲ್ಲವನ್ನೂ ಕೊಡುತ್ತೆ. ಇವತ್ತು ಹುಟ್ಟಿದಾಗಿಂದ ಉನ್ನತ ಶಿಕ್ಷಣ ಪಡೆಯುವವರೆಗೂ ಕೊಡುತ್ತೆ. ಆದರೆ ಬಹಳಷ್ಟು ಒಳ್ಳೆಯ ವಿದ್ಯಾರ್ಥಿಗಳು ಯಾರು ಎಲ್ರಿಗಿನ್ನ ಶ್ರೇಷ್ಠರು ಅಂತ ನಾವು ಕರಿತೀವಿ, ಅಂಥವರು ಈ ದೇಶದಿಂದ ಯಾವಾಗ ನಿಮ್ಮ ಸೇವೆ ಈ ಭೂತಾಯಿಗೆ ಅಗತ್ಯ ಇದೆ ಅಂತ ಸಂದರ್ಭಕ್ಕೆ ವಿದೇಶಿಗಳು ಹೊರಟೋಗುವಂಥದ್ದಾಗ್ತದೆ. ಅದನ್ನು ದಯವಿಟ್ಟು ವಿದೇಶಕ್ಕೆ ಹೋಗೋದು ಉನ್ನತ ಶಿಕ್ಷಣ ಮಾಡ್ಕೊಳ್ಳಿ, ಆದರೆ ಅಲ್ಲೇ ಉಳ್ಕೊಳಕ್ಕೆ ಹೋಗಿ ಬಂದು ಈ ದೇಶದ, ನಮ್ಮ ದೇಶದ ಪ್ರಗತಿಗೆ ನೀವೆಲ್ಲ ಕೂಡ ಕಾರಣೀಭೂತರಾಗಬೇಕು. ಅಂತ ಮನಸ್ಸನ್ನು ನೀವು ರೂಢಿಸ್ಕೋಬೇಕು ಅಂತ ನಿಮ್ಗೆಲ್ಲರಿಗೂ ಕೂಡ ಕೈ ಮುಗಿದು ನಾನು ವಿನಂತಿ ಮಾಡಿ ನನ್ನ ಮಾತು ಮುಗಿಸ್ತೀನಿ.